ಪ್ರೈಸ್ ದಿ ಲಾರ್ಡ್. ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ಎಲ್ಲ ಸಹೋದರಿಗೂ ನನ್ನ ವಂದನೆಗಳು. ನಾವು ಪ್ರಕಟಣೆ ಪುಸ್ತಕವನ್ನು ಅಧ್ಯಯನ ಮಾಡ್ತಾ ಬಂದಿದ್ದೇವೆ ಪ್ರಿಯರೇ. ನಾವು ಪ್ರಾರ್ಥನಾ ಪೂರ್ವಕವಾಗಿ ಇವತ್ತಿನ ಮುಂದುವರೆದ ಭಾಗವನ್ನು ಧ್ಯಾನ ಮಾಡೋಣ. ಪ್ರೀತಿ ಸ್ವರೂಪನಾದ ನಮ್ಮ ಪರಲೋಕ ತಂದೆಯೇ, ಯೇಸು ಕ್ರಿಸ್ತನ ಪರಿಶುದ್ಧ ನಾಮದಲ್ಲಿ ಪರಿಶುದ್ಧಾತ್ಮನ ಸಹಾಯದೊಂದಿಗೆ ನಿನ್ನ ಪಾದಕ್ಕಿಂತ ಬಂದಿದ್ದೇವೆ. ಈ ಒಳ್ಳೆಯ ಸಮಯಕ್ಕೆ ಕರ್ತನೆ ನಿನಗೆ ನಾವು ಸ್ತೋತ್ರ ಹೇಳ್ತಾ ಇದ್ದೇವೆ ರಾಜ್ಯ. ಕರ್ತನೆ, ಕಳೆದ ಅನೇಕ ದಿವಸಗಳಿಂದ ನಾವು ಸತ್ಯವೇದವನ್ನು, ವಿಶೇಷವಾಗಿ ಪ್ರವಾದನ ಪುಸ್ತಕವಾದ ಭವಿಷ್ಯತ್ತಿನ ಕುರಿತು ತಿಳಿಸುವಂಥ ಪ್ರಕಟಣೆ ಪುಸ್ತಕವನ್ನು ಕಲಿಯುವ ಹಾಗೆ, ಅಧ್ಯಯನ ಮಾಡುವ ಹಾಗೆ ನೀನು ನಮಗೆ ಪವಿತ್ರಾತ್ಮನ ಮೂಲಕ ದಯ ಕೃಪೆಯನ್ನು ಕೊಟ್ಟಿದ್ದಿ. ಅದಕ್ಕಾಗಿ ನಿನಗೆ ವಂದನೆ ಹೇಳ್ತಾ ಇದ್ದೇವೆ ರಾಜ್ಯ. ಇವತ್ತಿನ ಮುಂದುವರೆದ ಭಾಗವನ್ನು ಧ್ಯಾನ ಮಾಡುವ ಸಂದರ್ಭದಲ್ಲಿ ಅನೇಕ ಮರೆಯಾಗಿಲ್ಲಪಟ್ಟಂಥ ರಹಸ್ಯಗಳನ್ನು ನಿನ್ನ ಮಕ್ಕಳಾದ ನಮಗೆ ಪ್ರಕಟಪಡಿಸಬೇಕಾಗಿ ಕರ್ತನೆ ಕೇಳ್ಕೊಳ್ತೇವೆ. ನಮ್ಮನ್ನು ತಗ್ಗಿಸಿ ನಿನ್ನ ಪವಿತ್ರವಾದ ಕರೆಗಳಿಗೆ ಒಪ್ಪಿಸಿಕೊಡ್ತಾ ಇದ್ದೇವೆ. ಯೇಸುವಿನ ಹೆಸರಲ್ಲಿ ತಂದೆಯ ದೇವರೇ, ಆಮೆನ್. ಪ್ರೈಸ್ ದಿ ಲಾರ್ಡ್. ನಾವು ಪ್ರಕಟಣೆ ಪುಸ್ತಕ 3ನೇ ಅಧ್ಯಾಯ 1-6 ವಾಕ್ಯ ಓದುವ. ಬುಕ್ ಆಫ್ ರೆವಲ್ಯೂಷನ್ ಚಾಪ್ಟರ್ 3, 1-6. ಸಾರ್ದಿಸ್ನಲ್ಲಿರುವ ಸಭೆಯ ದೂತನಿಗೆ ಬರೆ, ದೇವರ 7 ಆತ್ಮಗಳು 7 ನಕ್ಷತ್ರಗಳು ಉಳ್ಳಾತನು ಹೇಳುವುದೇನೆಂದರೆ, ನಿನ್ನ ಕೃತ್ಯಗಳನ್ನು ಬಲ್ಲೆನು, ಜೀವಿಸುವನೆಂದು ಹೆಸರು ನಿನಗಿದ್ದರೂ ಸತ್ತವನಾಗಿದ್ದೆ ಎಂಬುದನ್ನು ಬಲ್ಲೆನು. ಎಚ್ಚರವಾಗಿರು, ಸಾಯುವ ಹಾಗಿದ್ದ ಉಳಿದವುಗಳನ್ನು ದೃಢಪಡಿಸು. ನನ್ನ ದೇವರ ಮುಂದೆ ನಿನ್ನ ಕೃತ್ಯಗಳಲ್ಲಿ ಒಂದಾದರೂ ಸಂಪೂರ್ಣವಾದದೆಂದು ನಾನು ಕಾಣಲಿಲ್ಲ. ಆದ್ದರಿಂದ ನೀನು ಹೊಂದಿದ ಉಪದೇಶವನ್ನು, ಅದನ್ನು ಕೇಳಿದ ರೀತಿಯನ್ನು ನೆನಪಿಗೆ ತಂದುಕೊಂಡು ಅದನ್ನು ಕಾಪಾಡಿಕೋ ಮತ್ತು ದೇವರ ಕಡೆಗೆ ತಿರುಗಿಕೋ. ನೀನು ಎಚ್ಚರವಾಗಿಲ್ಲದಿದ್ದರೆ ಕಳ್ಳನು ಬರುವಂತೆ ಬರುವೆನು. ನಾನು ಯಾವ ಗಳಿಗೆಯಲ್ಲಿ ನಿನ್ನ ಮೇಲೆ ಬರುವೆನೋ ಅದು ನಿನಗೆ ತಿಳಿಯುವುದೇ ಇಲ್ಲ. ಆದರೂ ತಮ್ಮ ವಸ್ತ್ರಗಳನ್ನು ಮೈಲಿಗೆ ಮಾಡಿಕೊಳ್ಳದಿರುವ ಸ್ವಲ್ಪ ಜನರು ಸಾರ್ದಿಸ್ನೊಳಗೆ ನಿನ್ನಲ್ಲಿದ್ದಾರೆ. ಅವರು ಯೋಗ್ಯರಾಗಿರುವುದರಿಂದ ಶುಭ್ರ ವಸ್ತ್ರಗಳನ್ನು ಧರಿಸಿಕೊಂಡು ನನ್ನ ಜೊತೆಯಲ್ಲಿ ನಡೆಯುವರು. ಜಯಶಾಲಿಗೆ ಹೀಗೆ ಶುಭ್ರ ವಸ್ತ್ರಗಳನ್ನು ಹೊದಿಸುವರು. ಜೀವಬಾಧ್ಯರ ಪಟ್ಟಿಯಿಂದ ಅವನ ಹೆಸರನ್ನು ನಾನು ಅಳಿಸಿಬಿಡದೆ ಅವನು ನನ್ನವನೆಂದು ನನ್ನ ತಂದೆಯ ಮುಂದೆಯೂ ಆತನ ದೂತರ ಮುಂದೆಯೂ ಒಪ್ಪುವೆನು. ದೇವರ ಆತ್ಮನು ಸಭೆಗಳಿಗೆ ಹೇಳುವುದನ್ನು ಕಿವಿಯುಳ್ಳವನು ಕೇಳಲಿ. ಪ್ರೈಸ್ ದಿ ಲಾರ್ಡ್ ಪ್ರಿಯರೇ. ಆ್ಯಕ್ಚುಲಿ ನಾನು ನೆನೆಸಿದ್ದೆ ನಿನ್ನೆನೇ ಸಾರ್ದಿಸ್ ಸಭೆಯ ಈ ಒಂದು ಅಧ್ಯಯನ ಮುಗಿತದೆ ಎಂಬುದಾಗಿ. ಆದರೆ ನಿನ್ನೆ ಮುಗಿಸ್ಲಿಕ್ಕೆ ಆಗದೆ ಇವತ್ತು ಮುಂದುವರಿಸಿದ್ದೇನೆ. ಇವತ್ತು ಒಂದು ವೇಳೆ ಮುಗಿಯದಿದ್ದರೆ ನಾಳೆಗೆ ಖಂಡಿತವಾಗಿ ಸಾಧ್ಯ ಸಭೆಗಿರುವ ಒಂದು ಸಂದೇಶವು ಮುಕ್ತಿ ಆಗಬಹುದು. ನನಗೆ ಗೊತ್ತಿಲ್ಲ, ಇವತ್ತು ಮುಗಿಯಬಹುದು ಅಂತ ಎಣಿಸ್ತೇನೆ. ಒಂದು ವೇಳೆ ಇವತ್ತು ಮುಗಿದಿದ್ದರೆ ನಾಳೆ ಸಾಧಿಸಿಗಿರುವಂಥ ಸಂದೇಶ ಮುಗಿಯಬಹುದು. ಮತ್ತು 2 ಸಭೆಗಳು ಉಳಿಯುತ್ತದೆ. ನಂತರ ಪ್ರಕಟಣೆ 4 ಮತ್ತು 5ನೇ ಅಧ್ಯಾಯಕ್ಕೆ ಹೋಗ್ತೇವೆ. ಪರಲೋಕದ ವಿಷಯವಾಗಿ ನಾವು ಕಲೀಲಿಕ್ಕೆ ನಾವು ಹೋಗುತ್ತೇವೆ. ಭವಿಷ್ಯದಲ್ಲಿ ಅನೇಕ ಸಂಗತಿಗಳನ್ನು ಯೇಸು ಕ್ರಿಸ್ತನ ರಹಸ್ಯವನ್ನು ತಡವಾಗುವುದಾದರೆ ನಾವು ಕಲೀಲಿಕ್ಕೆ ನಾವು ಹೋಗುತ್ತೇವೆ ಪ್ರಿಯರೇ. ಇಲ್ಲಿ ಪ್ರಕಟಣೆ ಪುಸ್ತಕ 3ನೇ ಅಧ್ಯಾಯದಲ್ಲಿ ಅಂದರೆ 1-6 ವಾಕ್ಯದಲ್ಲಿ ಸಾರ್ದಿಸ್ ಸಭೆಗಿರುವಂಥ ಸಂದೇಶದ ಕುರಿತಾಗಿ ಅಧ್ಯಯನ ಮಾಡುವಾಗ ಇದನ್ನು 7 ವಿಭಾಗಗಳನ್ನಾಗಿ ವಿಂಗಡಿಸಿ ನಾವು ಧ್ಯಾನ ಮಾಡ್ತಾ ಬಂದಿದ್ದೇವೆ. 1ನೇ ಭಾಗ 1ನೇ ವಾಕ್ಯದಲ್ಲಿ ಓದ್ತೇವೆ. ಕರ್ತನಾದ ಯೇಸು ಸ್ವಾಮಿ ಈ ಸಾರ್ದಿಸ್ ಸಭೆಯನ್ನು ಈ ಒಂದು ವಿಳಾಸ ಮಾಡಿಕೊಂಡು ಸಂದೇಶ ಕೊಡುವಂಥದ್ದನ್ನು ಕಾಣ್ತೇವೆ. 2ನೇ ಭಾಗ ಅಥವಾ 2ನೇ ವಿಭಾಗ ನಾವು 1ನೇ ಅಧ್ಯಾಯದಲ್ಲಿ 1ನೇ ವಾಕ್ಯದಲ್ಲಿ 3ನೇ ಅಧ್ಯಾಯದ 1ನೇ ವಾಕ್ಯದಲ್ಲಿ ಓದ್ತೇವೆ. ಏನಂದರೆ 2 ವಿಧವಾಗಿ ಕರ್ತನ ಯೇಸು ಸ್ವಾಮಿ ಸಭೆಗೆ ಪ್ರಕಟ ಆಗ್ತಾ ಇದ್ದಾನೆ. ಒಂದು 7 ಆತ್ಮಗಳುಳ್ಳವನಾಗಿ ಮತ್ತು 2ನೇದಾಗಿ 7 ನಕ್ಷತ್ರಗಳುಳ್ಳವನಾಗಿ ಎಂಬುದನ್ನು ತಿಳ್ಕೊಂಡಿದ್ದೇವೆ. 3ನೇದಾಗಿ 2 ಮತ್ತು 3ನೇ ವಾಕ್ಯದಲ್ಲಿ ಓದ್ತೇವೆ. 7 ವಿಧವಾದ ಎಚ್ಚರಿಕೆಯ ಸಂದೇಶಗಳನ್ನು ಕರ್ತನು ಈ ಒಂದು ಸಭೆ ಕೊಡುವಂಥದ್ದನ್ನು ಕಾಣ್ತೇವೆ. 4ನೇ ಭಾಗವಾಗಿ 3ನೇ ವಾಕ್ಯದಲ್ಲಿ ಓದ್ತೇವೆ. 7 ವಿಧವಾದ ಎಚ್ಚರಿಕೆಯ ಸಂದೇಶಗಳನ್ನು ಕೇಳಿ ಕೂಡ ಮಾನಸಾಂತರ ಪಟ್ಟು ದೇವರ ಕಡೆಗೆ ತಿರುಗಿಕೊಳ್ಳದೆ ಹೋದರೆ 2 ವ್ಯತ್ಯಸ್ತಕರವಾದ ಶಿಕ್ಷೆಗಳನ್ನು ಕರ್ತನು ಪ್ರಕಟ ಮಾಡ್ತಾ ಇದ್ದಾನೆ. ಅದು ಯಾವುದೆಂದರೆ, 1ನೇದಾಗಿ ಕಳ್ಳನಾಗಿ ಬರ್ತೇನೆ, 2ನೇದಾಗಿ ನಿನ್ನ ಮೇಲೆ ಯಾವ ಗಳಿಗೆಯಲ್ಲಿ ಬರುವೆನೋ ಅದು ನಿನಗೆ ತಿಳಿಯುವುದಿಲ್ಲ ಎಂಬುದಾಗಿ. 5ನೇ ಭಾಗವಾಗಿ ನಾವು ಕಾಣುವಂಥದ್ದು 4ನೇ ವಾಕ್ಯದಲ್ಲಿ, ಅಂದರೆ ತಮ್ಮ ವಸ್ತ್ರಗಳನ್ನು ಮೈಲಿಗೆ ಮಾಡಿಕೊಳ್ಳದಿರುವ ಕೆಲವು ಜನರು ಸಾಧಿಸಿನೊಳಗೆ ನಿನ್ನಲ್ಲಿದ್ದಾರೆ. ಅವರು ಯೋಗ್ಯವಾಗಿರುವುದರಿಂದ ಶುಭ್ರ ವಸ್ತ್ರ ಧರಿಸಿಕೊಂಡು ನನ್ನ ಜೊತೆಯಲ್ಲಿ ನಡೆಯುವರೆಂಬುದಾಗಿ ಕರ್ತನು ಪ್ರೋತ್ಸಾಹ ಮಾಡ್ತಾ ಇದ್ದಾನೆ. 6ನೇ ಭಾಗವಾಗಿ 5ನೇ ವಾಕ್ಯದಲ್ಲಿ ಜಯಶಾಲಿಗಿರುವಂಥ 3 ವಿಧವಾದ ಆಶೀರ್ವಾದಗಳನ್ನು ಕರ್ತನು ಅಲ್ಲಿ ಬಿಡುಗಡೆ ಮಾಡುವಂಥದ್ದನ್ನು ಅಲ್ಲಿ ನಾವು ಕಾಣ್ತಾ ಇದ್ದೇವೆ ಪ್ರಿಯರೇ. ಮತ್ತು 7ನೇ ಭಾಗವಾಗಿ 6ನೇ ವಾಕ್ಯದಲ್ಲಿ ಕೊನೆಯದಾಗಿ ಓದ್ತೇವೆ. ಕಿವಿಯುಳ್ಳವನು ಕೇಳಿ ಎಂಬ ಸಂದೇಶವನ್ನು ಕೊಡುವುದರ ಮೂಲಕ ಕರ್ತನು ಸಭೆಗಿರುವಂಥ ಆಲೋಚನೆ ಅಥವಾ ಸಂದೇಶವನ್ನು ಮುಕ್ತಾಯಗೊಳಿಸುವಂಥದ್ದು ಕಾಣ್ತೇವೆ. ಈಗ ನಾವು ಧ್ಯಾನಿಸುವಂಥ ವಾಕ್ಯ ಪ್ರಕಟಣೆ ಪುಸ್ತಕ 3ನೇ ಅಧ್ಯಾಯ 5ನೇ ವಾಕ್ಯಕ್ಕೆ ನಾವು ಹೋಗ್ತಾ ಇದ್ದೇವೆ. 4 ವಾಕ್ಯ ನಿನ್ನೆವರೆಗೆ 4ನೇ ವಾಕ್ಯನ ಮುಗಿಸ್ಲಿಕ್ಕೆ ದೇವರು ಕೃಪೆ ತೋರಿಸಿದ. ಈಗ 5ನೇ ವಾಕ್ಯಕ್ಕೆ ನಾವು ಬರ್ತೇವೆ. ಜಯಶಾಲಿಗೆ ಹೀಗೆ ಶುಭ್ರ ವಸ್ತ್ರಗಳನ್ನು ಹೊದಿಸುವರು. ಜಯಶಾಲಿಗೆ, ಜಯಶಾಲಿ ಎಂಬಂಥ ಒಂದು
ವಾಕ್ಯವನ್ನು ಈಗ ನಾವು ಧ್ಯಾನ ಮಾಡ್ತಾ ಇದ್ದೇವೆ ಪ್ರಿಯರೇ. ಅಂದರೆ ಸಭೆ ಅಥವಾ ಕ್ರೈಸ್ತ ವಿಶ್ವಾಸಿಯಾದವನು ಈ ಭೂಲೋಕದಲ್ಲಿ ಒಂದು ಜಯಶಾಲಿಯಾದ ಜೀವಿತವನ್ನು ಜೀವಿಸಬೇಕೆಂಬುದು ಕರ್ತನ ಒಂದು ಇಷ್ಟ ಅಥವಾ ಉದ್ದೇಶ ಎಂಬುದಾಗಿ ನಾವು ತಿಳ್ಕೋಬೇಕು. ಅಂದರೆ ಸೋಲಿನ ಜೀವಿತ, ಪಾಪಕ್ಕೆ ಗುಲಾಮರಾಗಿ ಅಥವಾ ದುರಾತ್ಮಗಳಿಗೆ ಅಧೀನರಾಗಿ ಅಂದರೆ ನಾವು ಜೀವಿಸುವಂಥ ದೇವರಿಗೆ ಇಷ್ಟವಲ್ಲ. ನಾವು ಈ ಕ್ರಿಸ್ತನನ್ನು ಕಂಡುಕೊಳ್ಳೋಕ್ಕೆ ಮುಂಚೆ ಅಥವಾ ರಕ್ಷಣೆ ಹೊಂದೋಕ್ಕೆ ಮುಂಚೆ ಸೈತಾನನಿಗೆ ನಾವು ಗುಲಾಮರಾಗಿದ್ದೆವು. ಯಾಕಂದರೆ ಎಫೆಸ ಪತ್ರಿಕೆ 2ನೇ ವಾಕ್ಯ ಓದುವ, 1ನೇದಾಗಿ ನಾವು ಆತ್ಮದಲ್ಲಿ ಸತ್ತು ಹೋಗಿದ್ದೆವು, 2ನೇದಾಗಿ ಆ ಒಂದು ದುಷ್ಟಾತ್ಮಕೆಗಳಿಗೆ ನಾವು ಗುಲಾಮರಾಗಿದ್ದೆವು ಎಂಬುದಾಗಿ 1-2 ವಾಕ್ಯ ಸೇರಿಸಿ ಓದಿ. ಆತನು ಅಪರಾಧಗಳ ಮತ್ತು ಪಾಪಗಳ ದೆಸೆಯಿಂದ ಸತ್ತವರಾಗಿದ್ದ ನಿಮ್ಮನ್ನು ಸಹ ಬದುಕಿಸಿದನು. ಅಂದರೆ ನಮ್ಮ ಪೂರ್ವ ಸ್ಥಿತಿ, ಕ್ರಿಸ್ತನಲ್ಲಿ ಬರಕ್ಕೆ ಮುಂಚೆ ನಾವು ಆತ್ಮದಲ್ಲಿ ಸತ್ತು ಹೋದ ಸ್ಥಿತಿಯಲ್ಲಿದ್ದೆವು. ನೀವು ಪೂರ್ವದಲ್ಲಿ ಅಪರಾಧಗಳನ್ನು, ಪೂರ್ವ ಅಂದರೆ ಕ್ರಿಸ್ತನನ್ನು ಕಂಡುಕೊಳ್ಳೋಕೆ ಮುಂಚೆ ಅಥವಾ ರಕ್ಷಣೆ ಹೊಂದಕ್ಕೆ ಮುಂಚೆ ಪೂರ್ವದಲ್ಲಿ ಅಪರಾಧಗಳನ್ನು ಪಾಪಗಳನ್ನು ಮಾಡುವವರಾಗಿದ್ದು ಇಹಲೋಕಾನುಸಾರಕ್ಕೆ ಅನುಸಾರವಾಗಿ ನಡೆದುಕೊಂಡಿರಿ. ನಾವು ಈ ಲೋಕಕ್ಕೆ ಪಾಪ ಮತ್ತು ಅಪರಾಧ ಮಾಡುವುದರ ಮೂಲಕ ಈ ಲೋಕಕ್ಕೆ ಅನುಸಾರವಾಗಿ ನಾವು ನಮ್ಮ ಜೀವಿತದಲ್ಲಿ ನಡೆಯುತ್ತಾ ಇದ್ದೆವು. ಓಕೆ. ವಾಯುಮಂಡಲದಲ್ಲಿ, 3ನೇದಾಗಿ ವಾಯುಮಂಡಲದಲ್ಲಿ ಅಧಿಕಾರ ನಡೆಸುವಂತ ಒಂದು ಅಧಿಪತಿಗೆ, ಅಂದರೆ ನಂಬಲೊಲ್ಲದವರನ್ನು, ಯಾರು ನಂಬ್ತಾ ಇಲ್ಲವೋ ಅವಿಧೇಯತೆಗೆ ಈಗ ಪ್ರೇರೇಪಿಸುವ, ಅವರನ್ನು ಅವಿಧೇಯತ್ವಕ್ಕೆ ಪ್ರೇರೇಪಿಸುವಂತ ಆತ್ಮನಿಗೆ ಅನುಗುಣವಾಗಿ ನಡೆದುಕೊಂಡಿರಿ. ಆ ಆತ್ಮನಿಗೆ ಅನುಗುಣವಾಗಿ ನಡೆದುಕೊಳ್ತಾ ಇದ್ದೇವೆ. 3 ಕಾರ್ಯಗಳದ್ದು ಇಲ್ಲಿ ಪೌಲನು ವಿವರವಾಗಿ ಹೇಳ್ತಾ ಇದ್ದಾನೆ. ಒಂದು, ಆತ್ಮದಲ್ಲಿ ಸತ್ತ ಸ್ಥಿತಿಯಲ್ಲಿದ್ದೆವು, ದೇವರಿಗೆ ಸ್ತೋತ್ರ. ರಕ್ಷಣೆ ಹೊಂದಿದಾಗ ಆತ್ಮದಲ್ಲಿ ನಾವು ಜೀವವಾದೆವು, ಆತ್ಮಿಕ ಮರಣದಿಂದ ಬಿಡುಗಡೆ ಹೊಂದಿಕೊಂಡೆವು. 2ನೇದಾಗಿ ಪಾಪ ಮತ್ತು ಅಪರಾಧಗಳನ್ನು ಮಾಡೋದ್ರ ಮೂಲಕ ಇಹಲೋಕ ಆಚಾರಕ್ಕೆ ಅನುಸಾರವಾಗಿ ನಾವು ನಡೆದುಕೊಂಡೆವು. 3ನೇದಾಗಿ ಆತನ ಹೇಳ್ತಾನೆ, ನಂಬಲೊಲ್ಲದವರನ್ನು ಅವಿಧೇಯತ್ವಕ್ಕೆ ನಡೆಸುವಂಥ ಆತ್ಮನಿಗೆ ವಿಧೇಯರಾಗಿ ಅಧೀನರಾಗಿ ನಾವು ಜೀವಿಸುತ್ತಾ ಇದ್ದೆವು ಎಂಬುದಾಗಿ ಅಲ್ಲಿ ನಾವು ನೋಡ್ತಾ ಮುಂದೆ ಓದಿ. ನಾವೆಲ್ಲರೂ ಪೂರ್ವದಲ್ಲಿ ಅವಿಧೇಯರಾಗಿದ್ದು ಶರೀರ ಭಾವದ ಆಶೆಗಳಿಗೆ. 4ನೇದಾಗಿ ನಾವು ಪೂರ್ವದಲ್ಲಿ ಅಂದ್ರೆ ರಕ್ಷಣೆ ಹೊಂದಕ್ಕೆ ಮುಂಚೆ ಅವಿಧೇಯರಾಗಿದ್ದು ಶರೀರ ಭಾವದ ಆಶೆಗಳಿಗೆ ಅಧೀನರಾಗಿ ಶರೀರಕ್ಕೂ, ಯಾವುದಕ್ಕೆ ಅಧೀನರಾಗಿದ್ದೇವೆ ನಾವು? ಶರೀರ ಭಾವದ ಆಶೆಗಳಿಗೆ ಅಧೀನರಾಗಿ ಶರೀರಕ್ಕೂ ಮನಸ್ಸಿಗೂ ಸಂಬಂಧಪಟ್ಟ ಇಚ್ಛೆಗಳನ್ನು ನೆರವೇರಿಸುತ್ತಾ ನಡೆದು ಮಿಕ್ಕಾದವರಂತೆ ಸ್ವಭಾವ ಸಿದ್ಧವಾಗಿ ದೇವರ ಕೋಪಕ್ಕೆ ಗುರಿಯಾಗಿದ್ದೆವು. ಇದು ನಮ್ಮ ಪೂರ್ವ ಸ್ಥಿತಿ. ಇಲ್ಲಿ ಪೌಲನು ವಿವರವಾಗಿ ಹೇಳುವಂಥದ್ದಾಗಿದೆ. ಅಂದರೆ ಒಂದು ರೀತಿಯ ಸೋಲಿನ ಗುಲಾಮಗಿರಿಯ ಒಂದು ಜೀವಿತ. ಸೈತಾನನಿಗೆ ನಾವು ಗುಲಾಮರಾಗಿದ್ದೆವು. ಅಂದರೆ ನಾವು ಇಷ್ಟಪಡದೆ ಇರುವಂಥದ್ದನ್ನು ನಾವು ಮಾಡ್ತಾ ಇದ್ದೆವು ಪ್ರಿಯರೇ. ಇಷ್ಟಪಡದಂಥ ಒಂದು ಜೀವಿತವನ್ನು ನಾವು ಮಾಡ್ತಿದ್ದೆವು. ಇವತ್ತು ಒಂದು ಆತ್ಮೀಯವಾದ ಯುದ್ಧದಲ್ಲಿ ಇದ್ದೇವೆಂಬುದಾಗಿ ಸತ್ಯವೇದವು ನಮಗೆ ಸ್ಪಷ್ಟವಾಗಿ ನಮಗೆ ತಿಳಿಸುತ್ತದೆ. ಮೊದಲದಾಗಿ ನಾವು ಯಾವುದಕ್ಕೆ ವಿರುದ್ಧವಾಗಿ ಈಗ ಯುದ್ಧ ಮಾಡಬೇಕಾಗುತ್ತದೆ ಅದನ್ನು ಚೆನ್ನಾಗಿ ನಾವು ಅರ್ಥಕೊಳ್ಳಬೇಕು ಪ್ರಿಯರೇ. ಯಾವುದಕ್ಕೆ ವಿರುದ್ಧವಾಗಿ ಇವತ್ತು ನಮ್ಮ ಯುದ್ಧ ಎಂಬುದಾಗಿ ಚೆನ್ನಾಗಿ ನಾವು ಆತ್ಮದಲ್ಲಿ ಅರ್ಥಕೊಳ್ಳಬೇಕು. ಉದಾಹರಣೆಗೆ ಈಗ ಭಾರತ ಮತ್ತು ಪಾಕಿಸ್ತಾನಕ್ಕೆ ವಿರುದ್ಧವಾಗಿ ಯುದ್ಧಗಳು ನಡೀತಾ ಇದೆ ಎಷ್ಟೋ ವರ್ಷಗಳಿಂದ. ಅಲ್ಲಲ್ಲಿಯ ಭಾರತದ ವೈರಿ ಪಾಕಿಸ್ತಾನವಾಗಿದೆ. ಆದ ಕಾರಣ ಈಗ ನಮ್ಮ ವೈರಿ ಯಾರು ಭಾರತ ಚೆನ್ನಾಗಿ ಗೊತ್ತುಂಟು. ನಮ್ಮ ಭಾರತ ದೇಶಕ್ಕೆ ನಮ್ಮ ವೈರಿ ಯಾರು ಅಂತ ಚೆನ್ನಾಗಿ ಗೊತ್ತುಂಟು. ಅದೇ ರೀತಿಯಲ್ಲಿ ನಾವು ಯುದ್ಧ ಭೂಮಿಯಲ್ಲಿದ್ದೇವೆ ಅಂತ ದೇವರ ವಾಕ್ಯ ಹೇಳ್ತಾರೆ. ನಮ್ಮ ವೈರಿ ಯಾರು ಅಂತ ನಮಗೆ ಚೆನ್ನಾಗಿ ಗೊತ್ತಿದೆ. ಅಲ್ಲಲ್ಲಿಯ ನಮ್ಮ ವೈರಿ ಯಾರು ಅಂತ ನಮ್ಮ ವೈರಿ ಒಬ್ಬನಿರುವುದು ಅಲ್ಲಲ್ಲಿ ಸೈತಾನನಾಗಿದ್ದಾನೆ. 1 ಪೀಟರ್ 5:8 1 ಪೇತ್ರ 5:8 ಹೇಳ್ತದೆ, ಅಲ್ಲಲ್ಲಿಯ ಎಚ್ಚರವಾಗಿರಿ, ಸ್ವಸ್ಥಚಿತ್ತರಾಗಿರಿ, ಸೈತಾನನು ಗರ್ಜಿಸುವ ಸಿಂಹದೋಪಾದಿಯಲ್ಲಿ ಯಾರನ್ನು ನುಂಗುವುದೆಂದು ಅತ್ತಿತ್ತ ತಿರುಗಾಡ್ತಾ ಇದ್ದಾನೆ ಎಂಬುದಾಗಿ ನೋಡ್ತೇವೆ. ಆದರೆ ಇವತ್ತು ನಾವು ಕೆಲವೊಂದು ಸಂಗತಿಗಳಿಗೆ ವಿರುದ್ಧವಾಗಿ ನಾವು ಯುದ್ಧ ಮಾಡಲಿ. ನಾವೆಂದರೆ ಯಾರು? ನಾವೆಂದರೆ ಆತ್ಮ. ಯಾವುದು ಅಲ್ಲಲ್ಲಿಯ ನಾವು ಶರೀರದಲ್ಲಿ ವಾಸ ಮಾಡ್ತಾ ಇದ್ದೇವೆ. ಈ ಶರೀರದ ಅಭಿಲಾಷೆಗಳು ಇವತ್ತು ಏನು ಮಾಡ್ತಾ ಇವೆ? ನಮ್ಮನ್ನು ಪುನಃ ಪಾಪದ ದಾಸತ್ವಕ್ಕೆ, ನಮ್ಮನ್ನು ಗುಲಾಮರನ್ನಾಗಿ ಮಾಡುವುದಕ್ಕೆ ಪ್ರಯತ್ನ ಮಾಡುತ್ತದೆ. ಪೌಲ ಒಂದು ಮಾತನ್ನು ಹೇಳ್ತಾ ಇದ್ದಾನೆ, ಆ ವಾಕ್ಯಗಳನ್ನು ಓದಿಕೊಳ್ಳೋಣ.
ರೋಮಪುರದ ಪತ್ರಿಕೆ 7ನೇ ಅಧ್ಯಾಯ 14ರಿಂದ 25 ವಾಕ್ಯದವರೆಗೆ ಓದಿಕೊಳ್ಳೋಣ ಒಂದೊಂದಾಗಿಯೇ. ಬುಕ್ ಆಫ್ ರೋಮನ್ಸ್ ಚಾಪ್ಟರ್ 7 14-25. ಧರ್ಮಶಾಸ್ತ್ರವು ಪಾರಮಾರ್ಥಿಕವಾದದೆಂದು ನಾವು ಬಲ್ಲೆವು. ಆದರೆ ನಾನು ದೇಹ ಧರ್ಮಕ್ಕೆ ಒಳಗಾದವನು ಪಾಪದ ಸ್ವಾಧೀನದಲ್ಲಿರುವುದಕ್ಕೆ ಮಾರಲ್ಪಟ್ಟವನು ಆಗಿದ್ದೇನೆ. ಪಾಪದ ಸ್ವಾಧೀನದಲ್ಲಿ ಇದು ಯಾರು ಹೇಳುವಂಥದ್ದು? ಯಾರು? ಅಪೊಸ್ತಲನಾದ ಪೌಲನು ತನ್ನ ಶರೀರ ಮತ್ತು ಆತ್ಮಕ್ಕೆ ಸಂಬಂಧವಾದ ವಿಷಯದಲ್ಲಿ ಆತನು ಸ್ಪಷ್ಟವಾಗಿ ಇಲ್ಲಿ ವಿವರಣೆಯನ್ನು ಕೊಡ್ತಾ ಇದ್ದಾನೆ. ಪುನಃ ಓದಿ ವಾಕ್ಯವನ್ನು. ಧರ್ಮಶಾಸ್ತ್ರವು ಪಾರಮಾರ್ಥಿಕವಾದದೆಂದು ನಾವು ಬಲ್ಲೆವು. ಆದರೆ ನಾನು ದೇಹ ಧರ್ಮಕ್ಕೆ ಒಳಗಾದವನು. ಈ ಲೋಕದಲ್ಲಿ ಇರುವಾಗ ದೇಹ ಧರ್ಮಕ್ಕೆ ಒಳಗಾಗಿರ್ತವೆ. ನಮ್ಮಲ್ಲಿ ಪಂಚೇಂದ್ರಿಯಗಳೆಂಬುದಾಗಿ ನಾವು ಇರುವಂಥ ಒಂದು 5 ಅವಯವಗಳ ಕುರಿತಾಗಿ 5 ಪಂಚೇಂದ್ರಿಯಗಳ ಕುರಿತಾಗಿ ನಾವು ತಿಳ್ಕೊಂಡಿದ್ದೇವೆ ಪ್ರಿಯರೇ. ಕಣ್ಣು, ಮೂಗು, ಮತ್ತು ಚರ್ಮ, ಕಿವಿ ಮತ್ತು ಯಾವುದು ನಾಲಗೆ, ಈ 5 ಪಂಚೇಂದ್ರಿಯಗಳ ಕುರಿತಾಗಿ ನಾವು ನಮ್ಮಲ್ಲಿ ಇರುವಂಥದ್ದನ್ನು ಕಾಣ್ತೇವೆ ನಾವು. ಓಕೆ, ಮತ್ತೆ ಓದಿ. ಆದರೆ ನಾನು ದೇಹ ಧರ್ಮಕ್ಕೆ ಒಳಗಾದವನು. ಆದರೆ ನಾನು ದೇಹದಲ್ಲಿ ಇರುವಾಗ ದೇಹ ಧರ್ಮಕ್ಕೆ ಒಳಗಾದವನು ಪಾಪದ ಸ್ವಾಧೀನದಲ್ಲಿರುವುದಕ್ಕೆ ಮಾರಲ್ಪಟ್ಟವನು ಆಗಿದ್ದೇನೆ. ಹೇಗೆಂದರೆ ನಾನು ಮಾಡುವುದು ನನಗೆ ಗೊತ್ತಿಲ್ಲ. ಯಾವುದನ್ನು ಮಾಡಬೇಕೆಂದು ನಾನು ಇಚ್ಛಿಸುತ್ತೇನೋ ಅದನ್ನು ನಡೆಸದೆ ನನಗೆ ಅಸಹ್ಯವಾದದನ್ನು ಮಾಡುತ್ತೇನೆ. ನನಗೆ ಇಷ್ಟ ಇಲ್ಲ ಪಾಪ ಮಾಡಲಿಕ್ಕೆ. ಅನೇಕ ಸಲ ಒತ್ತಾಯ ಪೂರ್ವಕವಾಗಿ ಪಾಪದಲ್ಲಿ ಬೀಳ್ತಾ ಇದ್ದೇನೆ. ಪಾಪ ನನ್ನನ್ನು ಅಧೀನಲ್ಲಿಟ್ಟುಕೊಂಡು ಒತ್ತಾಯ ಪೂರ್ವಕವಾಗಿ ಏನು ಪಾಪ ಮಾಡಿಸುತ್ತದೆ. ಇದನ್ನೇ ಪೌಲ ಇಲ್ಲಿ ಹೇಳ್ತಾ ಇದ್ದಾನೆ. ಓಕೆ, ಮುಂದೆ ಓದಿ. ಆದರೆ ನಾನು ಅದರ ಅರ್ಥ ಶರೀರದಲ್ಲಿ ಒಂದು ನಿಯಮ ಇದೆ. ಆ ನಿಯಮ ಇವತ್ತು ಏನು ಮಾಡ್ತಾ ಇದೆ? ಪಾಪಕ್ಕೆ ದಾಸರನ್ನೇ ಮಾಡೋದಕ್ಕೆ ಪ್ರಯತ್ನ ಮಾಡ್ತಾ ಇದೆ. ಓಕೆ, ಮುಂದೆ ಓದಿ. ಆದರೆ ನಾನು ಮಾಡುವಂತದಕ್ಕೆ ನನ್ನ ಮನಸ್ಸು ಒಪ್ಪದಿದ್ದರೆ ಧರ್ಮಶಾಸ್ತ್ರವು ಉತ್ತಮವಾದದೆಂದು ಒಪ್ಪಿಕೊಂಡ ಹಾಗಾಯಿತು. ಹೀಗಿರಲಾಗಿ ಆ ಅಸಹ್ಯವಾದದನ್ನು ಮಾಡುವವನು ಇನ್ನೂ ನಾನಲ್ಲ, ನಾನದ ಆತ್ಮ ನನ್ನಲ್ಲಿ ನೆಲೆಗೊಂಡಿರುವ ಪಾಪವೇ ಅದನ್ನು ಮಾಡುತ್ತದೆ. ನನ್ನಲ್ಲಿ ಅಂದರೆ ನನ್ನ ಶರೀರಾಧೀನ ಸ್ವಭಾವದಲ್ಲಿ. ನಮ್ಮ ಸ್ವಭಾವ ಯಾವ ಅಧೀನದಲ್ಲಿರ್ತಾರೆ? ಶರೀರಾಧೀನ ಸ್ವಭಾವದಲ್ಲಿ ಒಳ್ಳೆದೇನು ವಾಸವಾಗಿಲ್ಲವೆಂದು ನನಗೆ ತಿಳಿದಿದೆ. ಒಳ್ಳೆದನ್ನು ಮಾಡುವುದಕ್ಕೆ ನನಗೇನು ಮನಸ್ಸುಂಟು. ಆದರೆ ಅದನ್ನು ಮಾಡುವುದು ನನ್ನಿಂದಾಗದು. ನಾನು ಮೆಚ್ಚುವಂತ ಒಳ್ಳೆ ಕಾರ್ಯವನ್ನು ಮಾಡದೆ ಮೆಚ್ಚದಿರುವ ಒಂದು ಕೆಟ್ಟ ಕಾರ್ಯವನ್ನೇ ಮಾಡುವವನಾಗಿದ್ದೇನೆ. ಮಾಡಬಾರದೆಂಬ ಕೆಲಸವನ್ನು ನಾನು ಮಾಡಿದರೆ ಅದನ್ನು ಮಾಡಿದವನು ಇನ್ನು ನಾನಲ್ಲ, ನನ್ನಲ್ಲಿ ನೆಲೆಗೊಂಡಿರುವ ಪಾಪವೇ ಅದನ್ನು ಮಾಡಿತು. ಅಂದ್ರೆ ಒಂದು ನಿಯಮ ಒಳಗಡೆ ಇರುವಂತದ್ದನ್ನು ಪೌಲನು ಕಾಣ್ತಾ ಇದ್ದಾನೆ. ಅದು ಶರೀರಾಧೀನ ಸ್ವಭಾವದ ನಿಯಮ, ಪಾಪದ ಒಂದು ನಿಯಮ. ತನ್ನೊಳಗೆ ಇದ್ದುಕೊಂಡು ಕ್ರಿಯೆ ಮಾಡುವಂಥದ್ದನ್ನು ಕಾಣ್ತಾ. ತನ್ನೊಳಗೆ ಅಂದರೆ ಅಲ್ಲಲ್ಲಿಯ ನಾನು ಎಂದರೆ ಆತ್ಮ ಬೇರೆ, ಶರೀರ ಬೇರೆ. ಇದು ಚೆನ್ನಾಗಿ ಇಟ್ಕೊಳ್ಳಿ. ಶರೀರ ಅದು ನಮ್ಮ ಮನೆಯಾಗಿದೆ. ಈ ಶರೀರದ ಒಳಗಡೆ ನಾವು ವಾಸ ಮಾಡ್ತಿರುವಾಗ ಶರೀರಕ್ಕೂ ಆತ್ಮಕ್ಕೊಂದು ಯುದ್ಧ ನಡೀತದೆ ಪ್ರಿಯರೇ. ನಾವು ಇನ್ನೊಂದು ಬೆರಳಿಟ್ಟು ಗಲಾತ್ಯ ಪತ್ರಿಕೆ 5ನೇ ಅಧ್ಯಾಯ 16ನೇ ವಾಕ್ಯದಿಂದ ಓದಿಕೊಳ್ಳೋಣ. ಬುಕ್ ಆಫ್ ಗಲಾಟಿಯನ್ಸ್ ಚಾಪ್ಟರ್ 5:16 ಓದಿಕೊಳ್ಳೋಣ. ನಾನು ಹೇಳುವುದೇನೆಂದರೆ ಪವಿತ್ರ ಆತ್ಮನನ್ನು ಅನುಸರಿಸಿ ನಡೆದುಕೊಳ್ಳಿರಿ. ಆಗ ನೀವು ಶರೀರ ಭಾವದ ಅಭಿಲಾಷೆಗಳನ್ನು ಎಷ್ಟು ಮಾತ್ರಕ್ಕೂ ನೆರವೇರಿಸುವುದಿಲ್ಲ. ನೋಡಿ, ಶರೀರದಲ್ಲಿರುವಾಗ ಶರೀರ ಏನ್ ಮಾಡ್ತಾ? ಇಚ್ಛೆಗಳನ್ನು ಬಯಸುತ್ತದೆ, ಪಾಪಕ್ಕೆ ಪ್ರೇರೇಪಣೆ ಕೊಡುತ್ತದೆ.
ಶರೀರವು ಕೆಲವೊಂದನ್ನು ಬಯಸುತ್ತದೆ. ಆದರೆ ಆತ್ಮದ ಅಧೀನದಲ್ಲಿ ಶರೀರ ಇರುವುದಾದರೆ ನಾವು ಏನು ಮಾಡಲಿಕ್ಕೆ ಸಾಧ್ಯ? ಜಯದ ಜೀವಿತವನ್ನು ನಡೆಸುವುದಕ್ಕೆ ಸಾಧ್ಯ. ಇಲ್ಲಿ ಒಂದು ಬೆರಳಿಟ್ಟು 1 ಪೇತ್ರ 2:11 ವಾಕ್ಯ ಓದಿಕೊಡೋಣ. 1 Peter 2:11. ಪ್ರಿಯರೇ, ಪ್ರವಾಸಿಗಳು ಪರದೇಶಸ್ಥರೂ ಆಗಿರುವ ನೀವು ನಿಮ್ಮ ಆತ್ಮದ ಮೇಲೆ ಯುದ್ಧ ಮಾಡುವ ಶಾರೀರಿಕ ಅಭಿಲಾಷೆಗಳಿಗೆ ದೂರವಾಗಿ ಆತ್ಮದ ಮೇಲೆ ಯುದ್ಧ ಮಾಡುವ. ನಾವು ಪ್ರವಾಸಿಗಳು, ಈ ಭೂಲೋಕದಲ್ಲಿ ಪ್ರವಾಸಿಗಳು. ನಮ್ಮ ನಿಜವಾದ ಒಂದು ದೇಶ ಅದು ಪರಲೋಕವಾಗಿದೆ. ಫಿಲಿಪ್ಪಿ 3:20 ಹೇಳ್ತದೆ, ನಾವು ಪರಲೋಕ ಸಂಸ್ಥಾನದವರು. ಈ ಪ್ರವಾಸಿಯಾದಂಥ ಲೋಕದಲ್ಲಿ ನಾವು ಜೀವಿಸುವಾಗ ಶರೀರದ ಮೇಲೆ, ನಮ್ಮ ಆತ್ಮದ ಮೇಲೆ ಯುದ್ಧ ಮಾಡುವಂಥ ಶರೀರದ ಅಭಿಲಾಷೆಗಳು ಯಾವಾಗ ಯುದ್ಧ ಮಾಡ್ತಾ ಇರ್ತದೆ. ಶರೀರ ಅನೇಕ ಸಂಗತಿಗಳು ಬಯಸುತ್ತಾ ಇರ್ತದೆ ಪ್ರಿಯರೇ. ಅದಕ್ಕೆ ದೂರವಾಗಿರಬೇಕಂತ ಪೌಲ ಹೇಳ್ತಾರೆ. ಓದಿ 2:11 ಕಂಪ್ಲೀಟ್ ಮಾಡಿ. ಶಾರೀರಿಕ ಅಭಿಲಾಷೆಗಳಿಗೆ ದೂರವಾಗಿರಬೇಕೆಂದು ನಿಮ್ಮನ್ನು ಎಚ್ಚರಿಸುತ್ತೇನೆ. ಶಾರೀರಿಕವಾದ ಆತ್ಮದ ಮೇಲೆ ಯುದ್ಧ ಮಾಡುವ ಈ ಶಾರೀರಿಕ ಅಭಿಲಾಷೆಗಳಿಗೆ ನಾವು ದೂರವಾಗಿರಬೇಕು. ಪ್ರೈಸ್ ಗಾಡ್. ದೂರವಾಗಿರ್ಬೇಕು. ನಮಗೊಂದು ತೀರ್ಮಾನ ಅವಶ್ಯಕ. ಇಂಥದಕ್ಕೆ ನಾನು ಹೋಗಲ್ಲ. ಇಂಥ ಸಂಗತಿ, ಶರೀರವು ಇಷ್ಟಪಡುವಂಥ ಸಂಗತಿಗೆ ನಾನು ಹೋಗೋದಿಲ್ಲ. ಶರೀರವು ಕೇಳುವಂಥದ್ದನ್ನು ಕೊಡುವುದಿಲ್ಲ. ನಾವು ದೂರವಾಗಿ ನಿಲ್ಲಬೇಕು ತೀರ್ಮಾನದೊಂದಿಗೆ. ಇನ್ನೊಂದು ವಾಕ್ಯ ಓದಿ, 1 ಯೋಹನ 2:15-17 ವಾಕ್ಯ. 1 John chapter 2, 15, 16, 17. ಲೋಕವನ್ನಾಗಲಿ ಲೋಕದಲ್ಲಿ ಇರುವವುಗಳನ್ನಾಗಲಿ ಪ್ರೀತಿಸಬೇಡಿರಿ. ಲೋಕದಲ್ಲಿ ಯಾವುದನ್ನು ಕೂಡ ನಾವೇನ್ ಮಾಡ್ಬೇಕಂತೆ? ಪ್ರೀತಿಸಬಾರದಂತೆ. ಯಾವನಾದರೂ ಲೋಕವನ್ನು ಪ್ರೀತಿಸಿದರೆ ತಂದೆಯ ಮೇಲನ ಪ್ರೀತಿಯು ಅವನಲ್ಲಿಲ್ಲ. ಲೋಕದಲ್ಲಿರುವ ಶರೀರದಾಶೆ, ಕಣ್ಣಿನಾಶೆ, ಬದುಕುಬಾಳಿನ ಡಂಬ, ಈ ಮೊದಲಾದವುಗಳೆಲ್ಲವೂ ತಂದೆಯಿಂದ ಹುಟ್ಟದೆ ಲೋಕದಿಂದ ಹುಟ್ಟಿದವುಗಳಾಗಿವೆ. ಪ್ರೈಸ್ ಗಾಡ್. ಶರೀರದಾಶೆ, ಕಣ್ಣಿನಾಶೆ, ಬದುಕುವ ಡಂಬ ಲೋಕದಿಂದ ಹುಟ್ಟುತ್ತದೆ ಎಂಬುದಾಗಿ ಇಲ್ಲಿ ನಾವು ಕಾಣಲಿಕ್ಕೆ ನಮಗೆ ಸಾಧ್ಯವಾಗ್ತದೆ ಪ್ರಿಯರೇ. ಹಾಗಾದರೆ ಶರೀರದ ಅಭಿಲಾಷೆಗಳಿಗೆ ನಾವು ದೂರವಾಗಿ ನಿಲ್ಬೇಕಂತ ಇಲ್ಲಿ ಕರ್ತನು ಪೇತ್ರನ ಮೂಲಕ ಎಚ್ಚರಿಸುತ್ತಾನೆ. ಗಲಾತ್ಯ 5:16 ಮುಂದುವರೆದವಾಗ ಓದುವ. ಗಲಾತ್ಯ 5:16 ತಿರುಗಿ ಬನ್ನಿ. ನಾನು ಹೇಳುವುದೇನೆಂದರೆ ಪವಿತ್ರಾತ್ಮನನ್ನು ಅನುಸರಿಸಿ ನಡೆದುಕೊಳ್ಳಿರಿ. ಆಗ ನೀವು ಶರೀರ ಭಾವದ ಅಭಿಲಾಷೆಗಳನ್ನು ಎಷ್ಟು ಮಾತ್ರಕ್ಕೂ ನೆರವೇರಿಸುವುದಿಲ್ಲ. ಯಾಕೆಂದರೆ ಶರೀರ ಭಾವವು ಅಭಿಲಾಷಿಸುವುದು. ಈಗ ನಾವು ಮೊದಲು ಮಾಡಬೇಕು, ಆತ್ಮನನ್ನು ಅನುಸರಿಸಿ ನಡೆಯಬೇಕು. ಪ್ರೇಸ್ ಗಾಡ್. ಯಾವಾಗ ಪರಿಶುದ್ಧಾತ್ಮನನ್ನು ಅನುಸರಿಸಿ ನಡೆಯುತ್ತೇವೆ, ಶರೀರ ಭಾವದ ಅಭಿಲಾಷೆಗಳನ್ನು ನಾವು ಎಷ್ಟು ಮಾತ್ರಕ್ಕೂ ನೆರವೇರಿಸುವುದಿಲ್ಲ. ಆತ್ಮನಿಗೆ ಇಷ್ಟವಾದದನ್ನು ಮಾತ್ರ ನಾವು ನೆರವೇರಿಸ್ತೇವೆ. ಯಾವಾಗ ಶರೀರ ಭಾವಕ್ಕೆ ಇಷ್ಟವಾದದ್ದು ಮಾಡ್ತೇವೆ, ಅದು ಮರಣಕ್ಕೆ ನಡೆಸುತ್ತದೆ. ಅಲ್ಲಲ್ಲಿಯ ಅಥವಾ ಪವಿತ್ರಾತ್ಮನ ಇಷ್ಟಪಡುವಂಥದ್ದನ್ನು ಯಾವಾಗ ನೆರವೇರಿಸ್ತೇವೆ, ಅವಾಗ ಏನಾಗ್ತದೆ? ಶಾಂತಿ ಮತ್ತು ಸಮಾಧಾನ ಉಂಟಾಗ್ತದೆ. ನಾವು ರೋಮಪುರದ ಪತ್ರಿಕೆ 8:5, ರೋಮನ್ಸ್ ಚಾಪ್ಟರ್ 8:5-6. ಶರೀರ ಭಾವವನ್ನು ಅನುಸರಿಸುವವರು ಅದಕ್ಕೆ ಸಂಬಂಧಪಟ್ಟವುಗಳ ಮೇಲೆ ಮನಸ್ಸಿಡುತ್ತಾರೆ. ಹೌದು, ಯಾರೆಲ್ಲ ನೋಡಿ ಆತ್ಮಿಕರಾಗಿರಬಹುದು, ರಕ್ಷಣೆ ಹೊಂದಿದ್ದಾರೆ, ತಂದೆ ಮಗ ಪರಿಶುದ್ಧಾತ್ಮನ ಹೆಸರಿನಲ್ಲಿ ನೀರಲ್ಲಿ ಮುಳುಗಿ ದೀಕ್ಷೆ ತೆಗೆದುಕೊಂಡಿದ್ದಾರೆ, ರೆಗ್ಯುಲರ್ ಚರ್ಚೆಗೆ ಬರ್ತಾರೆ. ಆದರೆ ಅವರು ಶರೀರ ಭಾವನ್ನೇ ಅನುಸರಿಸಿ ನಡೀತಾ ಇದ್ದಾರೆ. ಇದರ ಪ್ರಕಾರವಾಗಿ ನಡೆದುಕೊಳ್ತಾ ಇದ್ದಾರೆ. ಅವನ ಮನಸ್ಸಲ್ಲೇ ಎಲ್ಲಿರ್ತದೆ? ಶರೀರ ಭಾವಕ್ಕೆ ಸಂಬಂಧಪಟ್ಟ ವಿಚಾರಗಳಲ್ಲಿ ಇರ್ತದೆ. ಆತ್ಮಿಕ ವಿಚಾರಗಳಲ್ಲಿ ಅವರ ಮನಸ್ಸು ಇರಲ್ಲ. ಅದರ ಬಗ್ಗೆ ಅವರು ತಲೆ ಕೆಡಿಸಿಕೊಳ್ಳುವುದಿಲ್ಲ, ಅದರ ಬಗ್ಗೆ ಯೋಚನೆ ಮಾಡುವುದಿಲ್ಲ. ಯಾವಾಗಲೂ ಶರೀರದ ವಿಷಯದಲ್ಲಿ ಶರೀರಕ್ಕೆ ಏನು ಕೊಡಬೇಕು, ಶರೀರಕ್ಕೆ ಏನು ಊಟ ಕೊಡಬೇಕು, ಶರೀರದ ಇಚ್ಛೆಗಳನ್ನು ಹೇಗೆ ಪೂರೈಸುವಂಥದ್ದು, ಶರೀರ ಏನೆಲ್ಲ ಬಯಸುತ್ತದೆ ಅದನ್ನೆಲ್ಲ ನೆರವೇರಿಸುವುದಕ್ಕಾಗಿ ಮುಂದಾಗುವಂಥದ್ದು. ಓಕೆ, ಮುಂದೆ ಓದಿ.
ಪವಿತ್ರಾತ್ಮನನ್ನು ಅನುಸರಿಸುವವರು ಪವಿತ್ರಾತ್ಮನನ್ನು ಅನುಸರಿಸುವವರು ಪವಿತ್ರಾತ್ಮನಿಗೆ ಸಂಬಂಧವು ಪಟ್ಟವುಗಳ ಮೇಲೆ ಪವಿತ್ರಾತ್ಮನಿಗೆ ಸಂಬಂಧಪಟ್ಟವುಗಳ ಮೇಲೆ ಮನಸ್ಸಿಡುತ್ತಾರೆ. ಶರೀರ ಭಾವದವುಗಳ ಮೇಲೆ ಮನಸ್ಸಿಡುವುದು ಮರಣ. ಪವಿತ್ರಾತ್ಮನವುಗಳ ಮೇಲೆ ಮನಸ್ಸಿಡುವುದು ಜೀವವು ಮನಃಶಾಂತಿಯೂ ಆಗಿದೆ. ಪ್ರೈಸ್ ಗಾಡ್. ಹಾಗಾದ್ರೆ ಶರೀರ ಭಾವದ ಮೇಲೆ ಮನಸ್ಸಿಟ್ಟರೆ ಮರಣಕ್ಕೆ ಅದು ನಡೆಸುತ್ತದೆ. ಮೊದಲು ಆತ್ಮಿಕ ಮರಣ ಪುನಃ ಸಂಭವಿಸಬಹುದು, ನಂತರ ಶಾರೀರಿಕವಾದ ಮರಣ, ಮತ್ತು ನಿತ್ಯದ ಮರಣಕ್ಕೆ ಅದು ನಡೆಸುತ್ತದೆ. 3 ವಿಧವಾದ ಮರಣ ಉಂಟು: ಆತ್ಮ ಮರಣ, ಶರೀರ ಮರಣ, ನಿತ್ಯ ಮರಣ. ಆದಮ ಅವರು ಆತ್ಮದಲ್ಲಿ ಮೊದಲು ಸತ್ತು ಹೋದರು. ನಂತರ 900 ಸುಮಾರು 30 ವರ್ಷಗಳ ನಂತರ ಆದಮ ಶರೀರದಲ್ಲಿ ಸತ್ತು ಹೋದ. ನಂತರ ಹಲ್ಲಲಿಯ ದೇವರಿಗೆ ಸ್ತೋತ್ರವಾಗಿ ನಂತರ ಬರುವಂಥದ್ದು ಆತ್ಮ ಮರಣ ಅಥವಾ ನಿತ್ಯ ಮರಣ. ಪ್ರೈಸ್ ಗಾಡ್. ಆದರೆ ನಾನು ಹೇಳಲಿಕ್ಕೆ ಇಷ್ಟಪಡುವಂಥದ್ದು ಏನೆಂದರೆ ಪ್ರಿಯರೇ, ನಾವು ಆತ್ಮ ಮರಣದಿಂದ ಬಿಡುಗಡೆ ಹೊಂದಿಕೊಂಡಿದ್ದೇವೆ. ಯಾವ ದಿವಸ ರಕ್ಷಣೆ ಹೊಂದಿದ್ದೇವೆ ಆ ದಿವಸ ಆತ್ಮ ಮರಣದಿಂದ ಬಿಡುಗಡೆ ಕರ್ತನ ಕೊಟ್ಟಿದ್ದಾನೆ. ನಮಗೆ ಒಂದೇ ಮರಣ ಇರುವುದು, ಇನ್ನು ಶರೀರದ ಮರಣ, ನಿತ್ಯ ಮರಣ ಇಲ್ಲ. ಕೊನೆಯವರೆಗೆ ನಾವು ದೇವರ ವಚನ ಪ್ರಕಾರ, ದೇವರ ಚಿತ್ತ ಪ್ರಕಾರ ಜೀವಿಸುವುದಾದರೆ ಖಂಡಿತವಾಗಿ ನಮಗೆ ನಿತ್ಯ ಮರಣ ಇರುವುದಿಲ್ಲ. ನಾವು ನಿತ್ಯ ಜೀವಕ್ಕೆ ಹೋಗುವವರಾಗಿರುತ್ತೇವೆ. ಓಕೆ, ಮುಂದೆ ವಾಕ್ಯ ಓದಿ. ಓಕೆ, ರೋಮಾಯ್ತಾ ಗಲತೆ, ಇದು ಗಲತೆ. ಯಾಕೆಂದರೆ ಶರೀರ ಭಾವವು ಅಭಿಲಾಷಿಸುವುದು ಆತ್ಮನಿಗೆ ವಿರುದ್ಧವಾಗಿದೆ. ನೋಡಿ, ಶರೀರ ಭಾವ ಏನು ಆಸೆ ಪಡ್ತದೆ ಅದು ಆತ್ಮನಿಗೆ ವಿರುದ್ಧವಾದದ್ದು. ಆತ್ಮನಿಗೆ ವಿರುದ್ಧವಾದದನ್ನೇ ಅದು ಬಯಸ್ತದೆ, ಅದು ಆಸೆ ಪಡ್ತದೆ. ಓಕೆ, ಮುಂದೆ ಓದಿ. ಆತ್ಮನು ಏನು ಅಭಿಲಾಷೆ ಪಡ್ತಾನೋ ಶರೀರ ಭಾವಕ್ಕೆ ವಿರುದ್ಧವಾಗಿದೆ, ಅದು ಶರೀರ ಭಾವಕ್ಕೆ ವಿರುದ್ಧವಾದದಾಗಿದೆ. ಇಲ್ಲಿ ನೋಡಿ, ದ್ವಂದ್ವವಾದ ವಿಷಯವನ್ನು 2 ವಿಷಯಗಳಲ್ಲಿ ಕಾಣ್ತಾ ಇದ್ದೇವೆ. ಆತ್ಮ ಏನು ಬಯಸ್ತದೆ, ಶರೀರಕ್ಕೆ ಅದು ವಿರುದ್ಧವಾದದ್ದು. ಶರೀರ ಏನು ಬಯಸ್ತದೆ, ಆತ್ಮಕ್ಕೆ ವಿರುದ್ಧವಾದದ್ದು. ಈಗ ಒಂದು ಯುದ್ಧ ಇಲ್ಲಿ ನಡೀತಾ ಇದೆ. ಶರೀರದ ಮತ್ತು ಆತ್ಮದ ಮಧ್ಯದಲ್ಲಿ ಒಂದು ಯುದ್ಧ ನಡೀತಾ ಇದೆ. ಈಗ ನಾವು ಏನು ಮಾಡಬೇಕು? ನಾವು ರೋಮಪುರದ ಪತ್ರಿಕೆ 12ನೇ ಅಧ್ಯಾಯ 1 ಮತ್ತು 2ನೇ ವಾಕ್ಯ ಓದುವ. ರೋಮನ್ಸ್ ಚಾಪ್ಟರ್ 12 1 and 2. ಆದುದರಿಂದ ಸಹೋದರರೇ, ದೇವರ ಕನಿಕರವನ್ನು ನಿಮ್ಮ ನೆನಪಿಗೆ ತಂದು ನಿಮ್ಮನ್ನು ಬೇಡಿಕೊಳ್ಳುವುದೇನೆಂದರೆ ದೇವರ ಕನಿಕರ, ದೇವರ ಕರುಣೆ, ದೇವರ ಕನಿಕರದೊಂದಿಗೆ ನಮ್ಮ ನಡೆಸುತ್ತಾನೆ. ನಮ್ಮ ಪರಿಸ್ಥಿತಿಗಾಗಿ ಕನಿಕರ ಪಡ್ತಾನೆ. ಕನಿಕರವನ್ನು ನೆನಪಿಗೆ ತಂದುಕೊಂಡು ನಿಮ್ಮನ್ನು ಬೇಡಿಕೊಳ್ಳುವುದೇನೆಂದರೆ, ನೀವು ನಿಮ್ಮ ದೇಹಗಳನ್ನು ನಮ್ಮ ದೇಹ, ಇದು ನನ್ನ ದೇಹ, ಸುನೀಲ್ನ ದೇಹ. ಇದು ಸುನೀಲ್ ಇದರ ಒಳಗಿದ್ದಾನೆ, ಮಾತಾಡುವನು ಸುನೀಲ್ ಆಗಿದ್ದಾನೆ. ಇದು ಸುನೀಲ್ನ ದೇಹವಾಗಿದೆ. ಈ ದೇಹವನ್ನು ನಾನೇ ಅರ್ಪಿಸಬೇಕು. ಅಲ್ಲಲ್ಲಿಯ ಯಾವುದಕ್ಕಾಗಿ? ಮುಂದೆ ಓದಿ. ನೀವು ನಿಮ್ಮ ದೇಹಗಳನ್ನು ದೇವರಿಗೆ ಮೀಸಲು ಎಂಬ ಪದವನ್ನು ಕಳೆದ ಅಧ್ಯಯನದಲ್ಲಿ ಧ್ಯಾನಿಸಿದ್ದೇವೆ. ನಾವು ಮೀಸಲು, ದೇವರಿಗೆ ಸಪರೇಟ್ ಮಾಡಿರುವಂಥದ್ದಕ್ಕೆ ಮೀಸಲು ಅಂತ ಹೇಳ್ತಾರೆ. ದೇವರಿಗೆ ಮೀಸಲಾಗಿಯೂ ಮೆಚ್ಚುಗೆಯಾಗಿಯೂ ಮೆಚ್ಚಬೇಕು. ದೇವರು ಒಂದು ಯಜ್ಞ ದೇವರಿಗೆ ಹಳೆ ಒಡಂಬಡಿಕೆಯಲ್ಲಿ ಕೊಡ್ತಾ ಇದ್ದಾರಲ್ಲ, ಅದನ್ನು ದೇವರು ಮೆಚ್ಚುತ್ತಾ ಇದ್ದ. ದೇವರು ಮೆಚ್ಚಿ ಏನು ಮಾಡ್ತಾ ಇದ್ದ? ದೇವಜನನ್ನು ಆಶೀರ್ವಾದ ಮಾಡ್ತಾ ಇದ್ದ. ಅಂದರೆ ಕುಂದು ಅಥವಾ ಕೊರತೆಯುಳ್ಳದ್ದು ಅಂಥ ಯಜ್ಞಗಳನ್ನು ದೇವರು ಕೊಟ್ಟರೆ. ಉದಾಹರಣೆ ಒಂದು ವಾಕ್ಯ ಓದಿ, ಯಾಜಕ ಕಾಂಡ 22, ನಾವು 19ನೇ ವಾಕ್ಯದಿಂದಲೇ ಓದಿಕೊಳ್ಳುವ 22 ವಾಕ್ಯ ತನಕ. ಯಾಜಕ ಕಾಂಡ 22 ಚಾಪ್ಟರ್. ಅದು ಸಮರ್ಪಕವಾಗುವಂತೆ ದನಗಳಿಂದಾಗಲಿ ಆಡು ಕುರಿಗಳಿಂದಾಗಲಿ ಪೂರ್ಣಾಂಗವಾದ ಗಂಡನ್ನೇ ಒಪ್ಪಿಸಬೇಕು. ಕುಂದು ಕೊರತೆ ಇರುವಂತದ್ದನ್ನು ತರಬಾರದು. ಅಂಥದ್ದು ಸಮರ್ಪಕವಾಗುವುದಿಲ್ಲ. ನೋಡಿ, ಕುಂದು ಕೊರತೆ ಇಲ್ಲದ್ದು ಕೊಟ್ಟರೆ ದೇವರಿಗೆ, ಅದು ದೇವರಿಗೆ ಸಮರ್ಪಕವಾದನ್ನು ಸ್ವೀಕರಿಸುವುದಿಲ್ಲ ದೇವರು. ಮುಂದೆ ಓದಿ. ಯಾವನಾದರೂ ಸಮಾಧಾನ ಯಜ್ಞಕ್ಕಾಗಿ ಹರಕೆಯಾಗಿ ಇನ್ನೊಂದು ವಿಷಯ ಹೇಳಕ್ಕೆ ಇಷ್ಟಪಡ್ತೇನೆ. ಅಲ್ಲೇ ಇಡಿ, ತೊಂದರೆ ಇಲ್ಲ, ಬೇರೆ ವಾಕ್ಯ ಹೇಳುವುದಿಲ್ಲ. ಆದರೆ ಆದಿಕಾಂಡ 4:4-5 ಓದುದು ಬೇಡ. ಅದು ಅಲ್ಲಿ 2 ಅಣ್ಣ ತಮ್ಮಂದಿರು ನೋಡ್ತೇವೆ. ಯಾರದು? ಕಾಯಿನ ಮತ್ತು ಅಬೇಲ. ಈಗ ಅಬೇಲನು ದೇವರಿಗೆ ಯಜ್ಞ ಕೊಡ್ತಾನೆ, ಕಾಯಿನನು ದೇವರಿಗೆ ಯಜ್ಞ ಕೊಡ್ತಾನೆ. ವಾಕ್ಯ ಹೇಳ್ತದೆ, ದೇವರು ಕಾಯಿನನನ್ನು ಮೆಚ್ಚಲಿಲ್ಲ, ಕಾಯಿನನ ಯಜ್ಞವನ್ನು ಮೆಚ್ಚಲಿಲ್ಲ. ದೇವರು ಅಬೇಲನನ್ನು ಮೆಚ್ಚಿದನು, ಅಬೇಲನ ಯಜ್ಞವನ್ನು ಮೆಚ್ಚಿದನು. ಪ್ರೈಸ್ ಗಾಡ್. ಅದರ ಅರ್ಥ ಏನೆಂದರೆ,
ದೇವರಿಗೆ ಆರಾಧನೆ ಮಾಡುವಂತಹ ನಾವುಗಳು ನಮ್ಮ ಶರೀರವನ್ನು ದೇವರಿಗೆ ಸಜೀವ ಯಜ್ಞವಾಗಿ ಒಪ್ಪಿಸಬೇಕು. ಮೊದಲು ನಾವು ಪರ್ಫೆಕ್ಟ್ ಆಗಿರಬೇಕು, ನಮ್ಮ ಆರಾಧನೆ ಪರ್ಫೆಕ್ಟ್ ಆಗಿರಬೇಕು. ದೇವರು ಅದನ್ನು ಬಯಸ್ತಾ ಇದ್ದಾನೆ ಪ್ರಿಯರೇ. ಅನೇಕ ಸಲ ಆರಾಧನೆ ಮಾಡುವಂಥ ನಮ್ಮ ಜೀವಿತ ಸರಿ ಇರುವುದಿಲ್ಲ. ಪೌಲ ಒಂದು ಮಾತನ್ನು ಹೇಳ್ತಾನೆ ಗಲಾತ್ಯರ 2:20 ಗಲಾತ್ಯರು 2:20 ಏನು ಹೇಳ್ತಾನೆ? ನನ್ನನ್ನು ಶಿಲುಬೆಗೆ ಹಾಕಿಸಿಕೊಂಡವನಾಗಿದ್ದೇನೆ, ಈಗ ಜೀವಿಸುವವನು ನಾನಲ್ಲ, ಕ್ರಿಸ್ತನು ನನ್ನಲ್ಲಿ ಜೀವಿಸ್ತಾನೆ. ಅಂದರೆ ನಮಗೆ ಗೊತ್ತಿರಬೇಕು, ನಮ್ಮ ಶರೀರವನ್ನು ಶಿಲುಬೆಗೆ ಹಾಕಿದ್ದೇವೆ, ಜಡಿದಿದ್ದೇವೆ. ಈಗ ಜೀವಿಸುತ್ತಿರುವಂಥವ್ರು ನಾವಲ್ಲ, ಕ್ರಿಸ್ತನು ನಮ್ಮಲ್ಲಿ ಜೀವಿಸ್ತದೆ, ಅದು ನಮಗೆ ಗೊತ್ತಿರಬೇಕು. ಇದನ್ನೇ ಯೇಸು ಹೇಳ್ತಾರೆ, ನಿಮ್ಮ ಶರೀರವನ್ನು ಸಜೀವ ಯಜ್ಞವಾಗಿ ಅರ್ಪಿಸಿರಿ ಅಂತ. ಪುನಃ ವಾಕ್ಯ ರೋಮನ್ಸ್ 12 ಕುಂದಿಲ್ಲದು, ಮುಗಿಲಿಲ್ಲ ಅದು. ಯಾಜಕ 22 ಕುಂದಿಲ್ಲದು. ಯಾವನಾದರೂ ಸಮಾಧಾನ ಯಜ್ಞಕ್ಕಾಗಿ ಹರಕೆಯಾಗಿ ಆಗಲಿ ಕಾಣಿಕೆಯಾಗಿ ಆಗಲಿ ದನವನ್ನು ಅಥವಾ ಆಡು ಕುರಿಗಳನ್ನು ತಂದರೆ ಅವು ಸಮರ್ಪಕವಾಗುವುದಕ್ಕೆ ಪೂರ್ಣಾಂಗವಾಗಿಯೇ ಇರಬೇಕು. ಪೂರ್ಣಾಂಗವಾಗಿ ಇರಬೇಕು. ಅದರಲ್ಲಿ ಯಾವ ಕುಂದು ಕೊರತೆಯೂ ಇರಬಾರದು. ಅದರಲ್ಲಿ ಯಾವುದೇ ಕುಂದು ಕೊರತೆ ಇರಬಾರದು. ಕುರುಡಾದದ್ದು, ಕುಂಟಾದದ್ದು, ಗಾಯವಾದದ್ದು, ಹುಣ್ಣುಳ್ಳದ್ದು, ಕಜ್ಜಿ ತುರಿಯುಳ್ಳದ್ದು, ಇಂಥವುಗಳನ್ನು ಯೆಹೋವನಿಗೆ ಸಮರ್ಪಿಸಲೂಬಾರದು. ಯಜ್ಞವೇದಿಯ ಮೇಲೆ ಹೋಮ ಮಾಡಲೂಬಾರದು. ವಾಕ್ಯವಲ್ಲಿ ಸ್ಪಷ್ಟವಾಗುತ್ತದೆ. ಮಲಕ್ಯ 1ನೇ ಅಧ್ಯಾಯ 3ನೇ ವಾಕ್ಯದಿಂದ ಓದುವ. ಮಲಕ್ಯ ಚಾಪ್ಟರ್ 1:3 ಆದರೆ ನಾನು ಯಾಕೋಬನನ್ನು ಪ್ರೀತಿಸಿ ಏಸಾವನನ್ನು ದ್ವೇಷಿಸಿ ಅವನ ಬೆಟ್ಟಗಳನ್ನು ಹಾಳು ಮಾಡಿ ಅವನ ಸ್ವಾಸ್ಥ್ಯವನ್ನು ಕಾಡು ನರಿಗಳ ಪಾಲು ಮಾಡಿದೆನಷ್ಟೇ. ಇದು ಯೆಹೋವನ ನುಡಿ. ಹೀಗಿರಲು ಎದೋಮ್ಯರು ನಾವು ಹಾಳಾದೆವು, ಆದರೆ ಹಾಳು ಪ್ರದೇಶಗಳನ್ನು ಮತ್ತೆ ಕಟ್ಟುವೆವು ಅಂದುಕೊಂಡರೆ ಸೇನಾಧೀಶ್ವರ ಯೆಹೋವನು ಇಂತೆನ್ನುತ್ತಾನೆ. 5ನೇ ವಾಕ್ಯ ಅಂತ ಕಾಣ್ತದಲ್ಲ, 4 ಸಾರಿ ಓದಿ. ಅವರು ಕಟ್ಟಿದರೂ ನಾನು ಕೆಡವಿ ಹಾಕುವೆನು, ಅವರು ದುಷ್ಟ ಪ್ರಾಂತ್ಯದವರು, ಯೆಹೋವನ ನಿತ್ಯ ಕೋಪಕ್ಕೆ ಈಡಾದ ಜನರು ಅನಿಸಿಕೊಳ್ಳುವರು. ನೀವೇ ಇದನ್ನು ಕಣ್ಣಾರೆ ಕಂಡು ಯೆಹೋವನು ಇಸ್ರಾಯೇಲಿನ ಮೇರೆಯ ಆಚೆಯು ಮಹಾ ಮಹಿಮೆಯುಳ್ಳವನು ಅಂದುಕೊಳ್ಳುವಿರಿ. ನನ್ನ ನಾಮವನ್ನು ಧಿಕ್ಕರಿಸುವ ಯಾಜಕರೇ, ಮಗನು ತಂದೆಗೆ ಇಂಪಾರ್ಟೆಂಟ್ ಕೇಳಿ, ಮಗನು ತಂದೆಗೆ ಮಾನ ಸಲ್ಲಿಸುತ್ತಾನಲ್ಲ, ಆಳು ದನಿಗೆ ಭಯಭಕ್ತಿ ತೋರಿಸುತ್ತಾನಷ್ಟೇ. ನಾನು ತಂದೆಯಾಗಿರಲು ನನಗೆ ಸಲ್ಲುವ ಮಾನವೆಲ್ಲಿ, ದನಿಯಾಗಿರಲು ನನಗೆ ತೋರಿಸುವ ಭಯಭಕ್ತಿಯಲ್ಲಿ ಎಂದು ಸೇನಾಧೀಶ್ವರ ಯೆಹೋವನು ನಿಮಗೆ ನುಡಿಯುತ್ತಾನೆ. ಆದರೆ ನೀವು ಯಾವ ವಿಷಯದಲ್ಲಿ ನಿನ್ನ ನಾಮವನ್ನು ಧಿಕ್ಕರಿಸಿದ್ದೇವೆ ಅನ್ನುತ್ತೀರಿ. ನನ್ನ ಯಜ್ಞವೇದಿಯ ಮೇಲೆ ಅಶುದ್ಧ ಪದಾರ್ಥಗಳನ್ನು ಅರ್ಪಿಸುತ್ತೀರಲ್ಲ. ಯಾವ ವಿಷಯದಲ್ಲಿ ನಿನ್ನನ್ನು ಅಶುದ್ಧಗೊಳಿಸಿದ್ದೇವೆ ಅನ್ನುತ್ತೀರೋ. ಯೆಹೋವನ ಮೇಜಿಗೆ ಘನತೆ ಏನಿದೆ ಎಂದು ನೀವು ಅಂದುಕೊಳ್ಳುವುದರಲ್ಲಿಯೇ ಕುರುಡಾದ ಪಶುವನ್ನು ಯಜ್ಞಕ್ಕೆ ಒಪ್ಪಿಸುವುದು ದೋಷವಲ್ಲವೆಂದು ನೆನೆಸುತ್ತೀರೋ. ಕುಂಟಾದದನ್ನು ರೋಗದ ಪಶುವನ್ನು ಅರ್ಪಿಸುವುದು ದೋಷವಲ್ಲವೆಂದು ನಂಬುತ್ತೀರೋ. ಸೇನಾಧೀಶ್ವರ ಯೆಹೋವನು ಇಂತೆನ್ನುತ್ತಾನೆ, ಇಂಥದನ್ನು ನಿನ್ನ ದೇಶಾಧಿಪತಿಗೆ ಒಪ್ಪಿಸು. ನಿನಗೆ ಮೆಚ್ಚುವನು, ಪ್ರಸನ್ನನಾಗುವನು. ಹಾಗಾದರೆ ದೇವರ ದಯೆ ದೊರೆಯುವ ಹಾಗೆ ದೇವರನ್ನು ಒಲಿಸಿಕೊಳ್ಳಿರಿ. ಆಹಾ, ಇದೇ ನಿಮ್ಮ ಕೈಯ ಕಾಣಿಕೆ. ನೋಡಿ, ದೇವರು ಏನ್ ಹೇಳ್ತಿದ್ದಾನೆ ಇಲ್ಲಿ. ದೇವರಿಗೆ ಹಳೆ ಒಡಂಬಡಿಕೆ ಕಾಲದಲ್ಲಿ ಯಜ್ಞಗಳನ್ನು ದೇವರ ಮಕ್ಕಳು ಕೊಡುವುದಾಗಿದ್ದರೆ ಅದು ದೇವರು ಮೆಚ್ಚಬೇಕಾಗಿತ್ತು. ಇನ್ನೊಂದು ವಾಕ್ಯ ಕೀರ್ತನೆ 50 7-14 ವಾಕ್ಯ ಓದಿಕೊಳ್ಳೋಣ. ಸಾಮ್ ಚಾಪ್ಟರ್ 50 50
7 to 14. ಆತನು ಆಜ್ಞಾಪಿಸುವುದೇನೆಂದರೆ, ಆತನು ಆಜ್ಞಾಪಿಸುವುದೇನೆಂದರೆ, ಪ್ರಜೆಗಳಿರ ಇಸ್ರಾಯೇಲರೇ, ದೇವರಾದ ನಾನೇ ನಿಮ್ಮ ದೇವರು. ನಿಮಗೆ ಖಂಡಿತವಾಗಿ ಹೇಳುತ್ತೇನೆ, ಕೇಳಿರಿ. ನಾನು ನಿಮ್ಮ ಯಜ್ಞಗಳ ವಿಷಯದಲ್ಲಿ ತಪ್ಪೆಣಿಸುವುದಿಲ್ಲ. ಸರ್ವಾಂಗ ಹೋಮಗಳನ್ನು ನೀವು ನಿತ್ಯವೂ ನನಗೆ ಸಮರ್ಪಿಸುತ್ತೀರಲ್ಲ, ಆದರೂ ನಿಮ್ಮ ಮನೆಗಳಿಂದ ನನಗೆ ಹೋರಿ ಬೇಕಾಗಿಲ್ಲ, ನಿಮ್ಮ ದೊಡ್ಡಿಗಳಿಂದ ಹೋತಬೇಕಿಲ್ಲ. ಕಾಡಿನಲ್ಲಿರುವ ಸರ್ವ ಮೃಗಗಳು, ಗುಡ್ಡಗಳಿರುವ ಸಾವಿರಾರು ಪಶುಗಳು ನನ್ನವೇ. ಬೆಟ್ಟಗಳ ಪಕ್ಷಿಗಳನ್ನೆಲ್ಲ ಬಲ್ಲೆ, ಅಡವಿಯ ಜೀವ ಜಂತುಗಳನ್ನೆಲ್ಲ ನನಗೆ ಗೊತ್ತುಂಟು. ನನಗೆ ಹಸಿವೆ ಇದ್ದರೆ ನಿಮಗೆ ತಿಳಿಸುವುದಿಲ್ಲ. ಲೋಕವು ಅದರಲ್ಲಿರುವುದೆಲ್ಲವೂ ನನ್ನದಲ್ಲವೇ. ನಾನು ಹೋರಿಗಳ ಮಾಂಸವನ್ನು ತಿನ್ನುವುದು, ಹೋತಗಳ ರಕ್ತವನ್ನು ಕುಡಿಯುವುದು ಉಂಟೆ. ಸ್ತುತಿ ಯಜ್ಞವನ್ನೇ ದೇವರಿಗೆ ಸಮರ್ಪಿಸಿರಿ. ಸಾಕು, 14 ಸಾಕು. ಅಲ್ಲೆಲ್ಲಿಯ ಈಗ ನೋಡಿ, ಇಲ್ಲಿ ಸ್ಪಷ್ಟವಾಗಿ ನಾವು ತಿಳ್ಕೋಬೇಕು ಪ್ರಿಯರೇ. ದೇವರು ಹಳೆಬಡಂಬಡಿಕೆ ಕಾಲದಲ್ಲಿ ಈ ಒಂದು ಪ್ರಾಣಿಯ ಮತ್ತು ಇದರ ಪಕ್ಷಿಗಳ ಯಜ್ಞಗಳ ದೇವರು ಕೊಡುವಾಗ ದೇವಜನರು ಅದಕ್ಕೆ ಮೆಚ್ಚುತ್ತೆ. ಅದು ಕೂಡ ಅದಕ್ಕೆ ಪ್ರೊಸೀಜರ್ ಇತ್ತು, ಕ್ರಮವಾದದ್ದು, ಕುರುಡಿಲ್ಲದ್ದು, ಕಜ್ಜಿ ಇಲ್ಲದ್ದು, ಒಳ್ಳೆಯದು, ಯಥಾರ್ಥವಾದದ್ದು, ಒಳ್ಳೆಯದನ್ನು ಕೊಡುವಾಗಲೇ ದೇವರು ಮೆಚ್ಚುತ್ತಾ ಇದ್ದ ಅಲ್ಲಿ. ಆದರೆ ದೇವರು ಇದನ್ನು ಬಯಸ್ತಾ ಇರಲಿಲ್ಲ. ಮನುಷ್ಯನ ಪಾಪಕ್ಕೆ ಕವರ್ ಮಾಡುವುದಕ್ಕಾಗಿ, ಆಯಾ ಸಮಯಕ್ಕಾಗಿ ಆ ಯಜ್ಞಗಳನ್ನು ಸಮರ್ಪಿಸಲೇಬೇಕಾಗಿತ್ತು. ದೇವರು ಇಷ್ಟಪಡುವಂಥ ಯಜ್ಞ ಏನಾಗಿತ್ತು ಹಾಗಾದರೆ? ನಾವು ಕೀರ್ತನೆ 51, 16, 17 ವಾಕ್ಯ ಓದುವ. Psalms 51, 16, 17. ನಿನಗೆ ಯಜ್ಞಗಳಲ್ಲಿ ಅಪೇಕ್ಷೆ ಇಲ್ಲ, ಇದ್ದರೆ ಸಮರ್ಪಿಸೇನು. ಸರ್ವಾಂಗ ಹೋಮಗಳಲ್ಲಿ ನಿನಗೆ ಸಂತೋಷವಿಲ್ಲ. ಕುಗ್ಗಿದ ಮನಸ್ಸೇ ದೇವರಿಗೆ ಇಷ್ಟ ಯಜ್ಞ. ದೇವರೇ ಪಶ್ಚಾತ್ತಾಪದಿಂದ ಜಜ್ಜಿ ಹೋದ ಮನಸ್ಸನ್ನು ನೀನು ತಿರಸ್ಕರಿಸುವುದಿಲ್ಲ. ಇನ್ನೊಂದು ವಾಕ್ಯ, ಏಷ್ಯಾ 57:15, Isaiah 57:15. ಸದಮಲ ನೆನೆಸಿಕೊಂಡು ಶಾಶ್ವತ ಲೋಕದಲ್ಲಿ ನಿತ್ಯ ನಿವಾಸಿಯಾದ ಮಹೋನ್ನತನು ಹೀಗೆನ್ನುತ್ತಾನೆ. ದೇವರು ಇಂತೆನ್ನುತ್ತಾನೆ, ಉನ್ನತ ಲೋಕವೆಂಬ ಪವಿತ್ರಾಲಯದಲ್ಲಿ ವಾಸಿಸುವಂತ ನಾನು ಜಜ್ಜಿ ಹೋದ ದೀನ ಮನದೊಂದಿಗೆ ಇದ್ದುಕೊಂಡು ದೀನನ ಆತ್ಮವನ್ನು ಜಜ್ಜಿ ಹೋದ ಮನಸ್ಸನ್ನು ಉಜ್ಜೀವಿಸುವವನಾಗಿದ್ದೇನೆ. ಪ್ರೈಸ್ ಗಾಡ್. ನೋಡಿ ಎಂಥ ಒಂದು ವಾರ್ತೆಗಳು ಪ್ರಿಯರೇ. ಹಾಗಾದರೆ ಇಲ್ಲಿ ನಾವು ರೋಮಪುರದ ಪತ್ರಿಕೆ 12 ವಾಕ್ಯದಲ್ಲಿ, ನೀವು ದೇವರ ಕನಿಕರವನ್ನು ನಿಮ್ಮ ನೆನಪಿ ತಂದುಕೊಂಡು ಬೇಡಿಕೊಳ್ಳುವುದೇನೆಂದರೆ, ನೀವು ನಿಮ್ಮ ದೇಹಗಳನ್ನು ದೇವರಿಗೆ ಮೆಚ್ಚುಗೆಯಾಗಿಯೂ, ಓದಿ ವಾಕ್ಯ, ನೀವು ನಿಮ್ಮ ದೇಹಗಳನ್ನು ದೇವರಿಗೆ ಮೀಸಲಾಗಿಯೂ ಮೆಚ್ಚುಗೆಯಾಗಿಯೂ ಇರುವ ಸಜೀವ ಯಜ್ಞವಾಗಿ ಅರ್ಪಿಸಿರಿ. ಅಂದರೆ ಮೊದಲದಾಗಿ ನಮ್ಮ ಪಾಪಗಳಿಗೆ ನಾವು ಪಶ್ಚಾತ್ತಾಪ ಪಡಬೇಕು. ದೇಹಗಳನ್ನು ನಾವು ಬಲಿಪೀಠದಲ್ಲಿ ಇಡಬೇಕು. ನಮ್ಮ ಶರೀರವನ್ನು ಬಲಿಪೀಠದಲ್ಲಿ ಇಡಬೇಕು. ಹಲ್ಲೆಲೂಯಾ. ಪೌಲನ ಅನುಭವ ಏನಾಗುತ್ತೆ ಅವಾಗ ಓದಿದಾಗೆ, ಗಲಾತ್ಯರ 2:20, ನನ್ನನ್ನು ಶಿಲುಬೆಗೆ ಹಾಕಿಸಿಕೊಂಡವನಾಗಿದ್ದೇನೆ, ಈಗ ಜೀವಿಸುವನು ನಾನಲ್ಲ, ಕ್ರಿಸ್ತನು ನನ್ನಲ್ಲಿ ಜೀವಿಸ್ತಾನೆಂಬಂಥ ಮಾತು, ಆ ಸಾಕ್ಷಿ ಇವತ್ತು ನಮ್ಮಲ್ಲಿ ಕೂಡ ಇರಬೇಕು ಪ್ರಿಯರೇ. ಪಶ್ಚಾತ್ತಾಪದಿಂದ ಜಜ್ಜಿ ಹೋದ ದೀನ ಮನದೊಂದಿಗೆ ಕರ್ತನ ಇದ್ದಾನೆಂಬುದಾಗಿ ಅಲ್ಲಿ ನಾವು ಕಾಣ್ತಾ ಇದ್ದೇವೆ ಪ್ರಿಯರೇ. ನಮ್ಮ ಶರೀರವನ್ನು ನಾವು ಬಲಿಪೀಠದಲ್ಲಿ ನಾವು ಇಡುವವರಾಗಿರಬೇಕು. ನಾವು ನಮ್ಮ ಶರೀರವನ್ನು ಬಲಿಪೀಠದಲ್ಲಿ ಇಡದೆ ಮಾಡುವಂಥ ಆರಾಧನೆಗಳು ಅಲ್ಲಲ್ಲಿಯ ಅದು ವ್ಯರ್ಥ. ದೇವರು ಅದನ್ನು ಅಂಗೀಕಾರ ಮಾಡಲ್ಲ. ಯಾಕೆಂದರೆ ಆಬೇಲನನ್ನು ಮೆಚ್ಚಿದನು ದೇವರು, ಆಬೇಲ ಯಜ್ಞವನ್ನು ಮೆಚ್ಚಿದನು. ಕಾಯಿನನನ್ನು ಮೆಚ್ಚಲಿಲ್ಲ, ಕಾಯಿನ ಯಜ್ಞವನ್ನು ಮೆಚ್ಚಲಿಲ್ಲ. ಕಾರಣ 1 Yohanna 3:12, 1 John 3:12 ಓದಿದ ಹಾಗೆ, ಅಲ್ಲಲ್ಲಿ ಕಾಯಿನನ ಕೃತ್ಯಗಳು ತಮ್ಮನಾಗಿ ಅಲ್ಲ, ಅವನ ಕೃತ್ಯಗಳು ಕೆಟ್ಟವುಗಳಾಗಿದ್ದವು. ಅವನ ಕೃತ್ಯಗಳೇನಾಗಿ ಓದಿ. ಕೆಡುಕನಿಂದ ಹುಟ್ಟಿ ತನ್ನ ತಮ್ಮನನ್ನು ಕೊಂದು ಹಾಕಿದ ಕಾಯಿನನಂತೆ ನಾವಿರಬಾರದು. ಯಾವ ಕಾರಣದಿಂದ ಅವನನ್ನು ಕೊಂದು ಹಾಕಿದನು? ತನ್ನ ಕೃತ್ಯಗಳು ಕೆಟ್ಟವುಗಳು, ತನ್ನ ತಮ್ಮನ ಕೃತ್ಯಗಳು ನೀತಿಗೆ ಸರಿಯಾದವುಗಳು ಆಗಿದ್ದರಿಂದಲೇ. ಹಾಗಾದ್ರೆ ದೇವರು ಕಾಯಿನನ್ನು ಯಾಕೆ ಸ್ವೀಕರಿಸಲಿಲ್ಲ? ಆತನ ಕೃತ್ಯಗಳು ಕೆಟ್ಟವುಗಳಾಗಿದ್ದವು. ಯಾಕೆ ಆಬೇಲನ ಯಜ್ಞವನ್ನು ದೇವರು ಸ್ವೀಕರಿಸಿದ? ಆಬೇಲನ ಕೃತ್ಯಗಳು ನೀತಿಗೆ ಸರಿಯಾದವುಗಳಾಗಿದ್ದವು.
ಇಲ್ಲಿ ವ್ಯತ್ಯಾಸವನ್ನು ಇಲ್ಲಿ ಕಾಣ್ತಾ ಇದ್ದೇವೆ ಪ್ರಿಯರೇ. ಹಾಗಾದರೆ ನಮ್ಮ ಶರೀರವನ್ನು ಬಲಿಪೀಠದಲ್ಲಿ ಇಡದೆ ದೇವರಿಗೆ ಅಲ್ಲಲಿಯ ಮೀಸಲಾಗಿ ಮೆಚ್ಚುಗೆ ಆಗಿರುವ ಸಜೀವ ಯಜ್ಞವಾಗಿ ನಾವು ಅರ್ಪಣೆ ಮಾಡಲಿಕ್ಕೆ ಆಗುವುದಿಲ್ಲ. ಶರೀರ ಭಾವಗಳನ್ನು ಸಾಯಿಸಬೇಕು ನಾವು. ಅಂದರೆ ಸಜೀವ ಯಜ್ಞ ಎಂಬುದಾಗಿ ಹೇಳಬೇಕಾದ್ರೆ ಶರೀರ ಭಾವವನ್ನು ಸಾಯಿಸುವುದಕ್ಕೆ ನಾವು ಸಿದ್ಧವಾಗಿರಬೇಕು. ಶರೀರ ಕೇಳುವಂಥದ್ದನ್ನು ಕೊಡುವುದಕ್ಕೆ ನಾವು ಅಲ್ಲಲಿಯ ಸಿದ್ಧವಾಗಿರಬಾರದು. ಶರೀರದ ಆಸೆಗಳನ್ನು ನೆರವೇರಿಸುವುದಕ್ಕೆ ನಾವು ಸಿದ್ಧವಾಗಿರಬಾರದು. ಅದೇ ಆತ್ಮಕ್ಕೂ ಶರೀರಕ್ಕೂ ನಡೆಯುವಂಥ ಒಂದು ದೊಡ್ಡ ಯುದ್ಧ ಪ್ರಿಯರೇ. ಈ ಯುದ್ಧದಲ್ಲಿ ದೇವರ ಮಕ್ಕಳಾದ ನಾವು ಜಯಶಾಲಿಗಳಾಗಿ ಮುಂದುವರಿಬೇಕು. ಹಾಗೆ ಮುಂದುವರಿಬೇಕಾದ್ರೆ ನಮ್ಮ ಶರೀರವನ್ನು ಬಲಿಪೀಠದ ಮೇಲೆ ಇಟ್ಟು ನಾವು ದೇವರಿಗೆ ಅರ್ಪಿಸಬೇಕು. ನಾವಂದರೆ ಯಾರು? ಆತ್ಮ, ನಿಜವಾದ ಮನುಷ್ಯ. ಆತ್ಮಕ್ಕೂ ಶರೀರಕ್ಕೂ ಯುದ್ಧ ಇದೆ. ಯಾವಾಗಲೂ ಡೈಲಿ ಪ್ರತಿ ದಿವಸ ಆತ್ಮಕ್ಕೂ ಶರೀರಕ್ಕೂ ಯುದ್ಧ ಇದ್ದೇ ಇರುತ್ತದೆ. ಒಂದೊಂದು ಕ್ಷಣ ಕೂಡ ಆತ್ಮಕ್ಕೂ ಶರೀರಕ್ಕೂ ಯುದ್ಧ ಇದೆ ಪ್ರಿಯರೇ. ಆದರೆ ಶರೀರವನ್ನು ಬಲಿಪೀಠದ ಮೇಲೆ ನಾವು ಇಡುವುದಾದರೆ ನಾವು ಶರೀರದ ಇಚ್ಛೆಗಳನ್ನು, ಶರೀರದ ಆಸೆಗಳನ್ನು ನಾವು ನೆರವೇರಿಸುವುದಿಲ್ಲ ಪ್ರಿಯರೇ, ನೆರವೇರಿಸೋದಕ್ಕೆ ಆಗುವುದಿಲ್ಲ. ಮುಂದೆ ಓದಿ ರೋಮ 12. ಇದೇ ನಿಮ್ಮ ವಿವೇಕಪೂರ್ವಕವಾದ ಆರಾಧನೆಯು ಇಹಲೋಕದ ನಡವಳಿಕೆಯನ್ನು ಅನುಸರಿಸದೆ, ಈ ಲೋಕದ ನಡವಳಿಕೆಯನ್ನು ಅನುಸರಿಸದೆ, ನೂತನ ಮನಸ್ಸನ್ನು, ಈ ಲೋಕದ ಎಲ್ಲ ನಡವಳಿಕೆ ನಡತೆಗಳನ್ನು ಅನುಸರಿಸಬಾರದು. ನಾವು ಏನ್ ಮಾಡ್ಬೇಕೀಗ? ನಾವು ನೂತನ ಮನಸ್ಸನ್ನು ಹೊಂದಿಕೊಂಡು ಪರಲೋಕ ಭಾವದವರಾಗಿರಿ. ಈ ಲೋಕದಲ್ಲಿ ಇರುವಾಗಲೇ ಪರಲೋಕ ಭಾವದರಾಗಿ ನಾವು ಲೋಕದಲ್ಲಿ ಜೀವನ ಮಾಡುವರಾಗಿರಬೇಕು. ಪ್ರೈಸ್ ಗಾಡ್. ಹೀಗಾದರೆ ದೇವರ ಚಿತ್ತಕ್ಕನುಸಾರ ಸಂಗತಿ ಉಂಟಲ್ಲಿ. ಹೀಗಾದ ದೇವರಿಗೆ ಚಿತ್ತಕ್ಕನುಸಾರವಾದದ್ದು ಅಂದರೆ ಉತ್ತಮವಾದದ್ದು, ಮೆಚ್ಚಿಕೆಯಾದದ್ದು, ದೋಷವಿಲ್ಲದ್ದು ಯಾವುದೆಂದು ವಿವೇಚಿಸಿ ತಿಳುಕೊಳ್ಳುವಿರಿ. ಡಿಸರ್ನ್ ಮಾಡಲಿಕ್ಕೆ, ವಿವೇಚನೆ ಮಾಡಲಿಕ್ಕೆ ತಿಳ್ಕೊಳ್ತೀರಿ. ಆಗ ಮೊದಲು ಶರೀರವನ್ನು ಬಲಿಪೀಠದ ಮೇಲೆ ಇಡುವವರಾಗಿರಬೇಕು. ಶರೀರದ ಇಚ್ಛೆಗಳನ್ನು ಅನುಸರಿಸಲಿಕ್ಕೆ ಹೋಗಬಾರ್ದು. ಯಾಕಂದ್ರೆ ಈ ಶರೀರದ ಒಳಗಡೆ ಪವಿತ್ರಾತ್ಮನು ಕೂಡ ವಾಸ ಮಾಡ್ತಾ ಇದ್ದಾನೆ. ತ್ರಿಯೇಕ ದೇವರು ಕೂಡ ಈ ಶರೀರದ ಒಳಗಡೆ ವಾಸ ಮಾಡ್ತಾ ಇದ್ದಾನೆ. ನಿಜವಾದ ಆಲಯವಾಗಿದೆ. ದೇವರು ವಾಸ ಮಾಡುವಂಥ ಆಲಯ ಅದು ನಮ್ಮ ಶರೀರವಾಗಿದೆ. ನಾವು 1 ಕೊರಿಂಥ 6:20 ವಾಕ್ಯ ಓದುವ. 1 ಕೊರಿಂಥ 6:20. ನೀವು ಕ್ರಯಕ್ಕೆ ಕೊಳ್ಳಲ್ಪಟ್ಟವರು, ನೀವು ನಿಮ್ಮ ಸ್ವಂತ ಸೊತ್ತಲ್ಲ, ನೀವು ಕ್ರಯಕ್ಕೆ ಕೊಳ್ಳಲ್ಪಟ್ಟವರು. ಆದ ಕಾರಣ ನಿಮ್ಮ ದೇಹದಲ್ಲಿ ದೇವರ ಪ್ರಭಾವವನ್ನು ಪ್ರಕಾಶಪಡಿಸಿರಿ. ನಮ್ಮ ದೇಹದ ಮೂಲಕ ದೇವರ ಪ್ರಭಾವವನ್ನು ಪ್ರಕಾಶಪಡಿಸುವರಾಗಿರಬೇಕು. ದೇವರು ನಮ್ಮ ಒಳಗಡೆ ಇದ್ದಾನೆ. ತ್ರೇಕ ದೇವರು ನಮ್ಮ ಶರೀರದ ಒಳಗೆ ವಾಸ ಮಾಡ್ತಾ ಇದ್ದಾನೆ. ಆ ಪ್ರಭಾವವನ್ನು ನಾವು ಪ್ರಕಾಶಪಡಿಸಲಿಕ್ಕೆ ನಾವು ಪ್ರಯತ್ನ ಮಾಡಬೇಕು. ವಿನಃ ಶರೀರದ ಇಚ್ಛೆಗಳನ್ನು ಅನುಸರಣೆ ಮಾಡಲಿಕ್ಕೆ ನಾವು ಹೋಗಬಾರದು. ಪ್ರತಿದಿನ ಶರೀರಕ್ಕೂ ಆತ್ಮಕ್ಕೂ ಯುದ್ಧವಿದೆ. ಶರೀರವನ್ನು ಕಂಟ್ರೋಲ್ ಮಾಡುವಂಥದ್ದು ನಮ್ಮ ಆತ್ಮವಾಗಿರಬೇಕು ಪ್ರಿಯರೇ. ಆತ್ಮವನ್ನು ಶರೀರ ಕಂಟ್ರೋಲ್ ಮಾಡಬಾರ್ದು. ರಕ್ಷಣೆ ಹೊಂದಕ್ಕೆ ಮುಂಚೆ ನಮ್ಮ ಆತ್ಮವನ್ನು ಕಂಟ್ರೋಲ್ ಮಾಡುವಂಥದ್ದು ಅದು ಶರೀರವಾಗಿತ್ತು ಪ್ರಿಯರೇ. ಇದನ್ನಿಲ್ಲಿ ಪೌಲನು ಹೇಳುವಂಥದ್ದು. ಗಲಾತ್ಯ 5ನೇ ಅಧ್ಯಾಯ ಮುಂದುವರೆದ ಭಾಗ ಓದಿಕೊಳ್ಳೋಣ. ಗಲಾತ್ಯ 5. ನೀವು ಮಾಡಲಿಚ್ಛಿಸುವುದನ್ನು ಮಾಡದಂತೆ ಇವು ಒಂದಕ್ಕೊಂದು ಹೋರಾಡುತ್ತವೆ. ಆದರೆ ನೀವು ಆತ್ಮನಿಂದ ನಡೆಸಿಕೊಳ್ಳುವುದಾದರೆ ನೇಮ ನಿಷ್ಠೆಗಳಿಗೆ ಅಧೀನರಲ್ಲ. ಶರೀರ ಭಾವದ ಕರ್ಮಗಳು ಪ್ರಸಿದ್ಧವಾಗಿವೆ. ಅವೇ ಯಾವುದೆಂದರೆ ಜಾರತ್ವ, ಬಂಡುತನ, ನಾಚಿಕೆಗೇಡಿತನ, ವಿಗ್ರಹಾರಾಧನೆ, ಮಾಟ, ಹಗೆತನ, ಜಗಳ, ಹೊಟ್ಟೆಕಿಚ್ಚು, ಸಿಟ್ಟು, ಕಕ್ಷಭೇದ, ಭಿನ್ನಮತ, ಮತ್ಸರ, ಕುಡಿಕತನ, ದುಂದೌತನ ಇಂಥವುಗಳೇ. 14 ಶರೀರ ಭಾವದ ಕರ್ಮಗಳ ಕುರಿತಾಗಿ ಪೌಲನಲ್ಲಿ ಸ್ಪಷ್ಟವಾಗಿ ಬರೆಯುತ್ತಿದ್ದಾನೆ. ಅಂದರೆ ಇವುಗಳು ಯಾವಾಗ ನಾವು ನಮ್ಮ ಆತ್ಮ ನಮ್ಮ ಶರೀರವನ್ನು ಅಧೀನಪಡಿಸುತ್ತದೋ ಅವಾಗ ಇವೆಲ್ಲ ಮೇಲಕ್ಕೆ ಬರಲ್ಲ. ಇವುಗಳು ಕ್ರಿಯೆ ಮಾಡಲಿಕ್ಕೆ ಆಗುವುದಿಲ್ಲ ಪ್ರಿಯರೇ. ಆತ್ಮ ನಮ್ಮ ಶರೀರವನ್ನು ಅಧೀನಪಡಿಸಬೇಕು. ಮುಂದೆ ಓದಿ ಗಲಾತ್ಯ 5. ಇವುಗಳ ವಿಷಯದಲ್ಲಿ ಇಂಥ ಕಾರ್ಯಗಳನ್ನು ನಡೆಸುವವರು ದೇವರ ರಾಜ್ಯಕ್ಕೆ ಬಾಧ್ಯರಾಗುವುದಿಲ್ಲ ಎಂದು ಸ್ಪಷ್ಟವಾಗಿ ಇಲ್ಲಿ ನಾವು ತಿಳ್ಕೊತೇವೆ. ಸಾಕು ಅಲ್ಲಲ್ಯ. ಹಾಗಾದರೆ ಆತ್ಮಕ್ಕೂ ಶರೀರಕ್ಕೂ ನಡೆಯುವ ಯುದ್ಧದಲ್ಲಿ ಆತ್ಮ ಪ್ರತಿ ದಿವಸ ಜಯಶಾಲಿಯಾಗಿ ಜೀವಿಸಬೇಕು, ಜಯಶಾಲಿಯಾಗಿ ಮುಂದುವರಿಯಬೇಕು ಪ್ರಿಯರೇ. ಆತ್ಮ ನಮ್ಮ ಶರೀರವನ್ನು ತನ್ನ ನಿಯಂತ್ರಣದಲ್ಲಿ ಇಟ್ಟುಕೊಳ್ಳಬೇಕು. ಅದಕ್ಕೆ ಜಯಶಾಲಿಯ ಒಂದು ಜೀವಿತವನ್ನು ಕರ್ತನು ದೇವರ ಮಕ್ಕಳಾದ ಕ್ರೈಸ್ತ ಸಭೆಗೆ ವಾಗ್ದಾನವನ್ನು ಮಾಡಿದ್ದಾನೆ.
ಪ್ರೈಸ್ ಗಾಡ್. ಹಾಗಾದರೆ ಶರೀರದ ಇಚ್ಛೆಗಳನ್ನು ಅನುಸರಿಸುವುದಕ್ಕೆ ನಾವು ಯಾವತ್ತೂ ಪ್ರಯತ್ನ ಮಾಡಬಾರದು. ನಮಗೆ ತೀರ್ಮಾನ ಅತಿ ಅವಶ್ಯಕ. ನಾವು ಕಳೆದ ದಿವಸಗಳು ಕೆಲವೊಂದು ವಾಕ್ಯ ಧ್ಯಾನಿಸಿದ್ದೇವೆ. ಒಂದು ವಾಕ್ಯ ಓದಿಕೊಳ್ಳೋಣ. ರೋಮಪುರದ ಪತ್ರಿಕೆ 6ನೇ ಅಧ್ಯಾಯ 12ರಿಂದ 14ನೇ ವಾಕ್ಯ ಓದಿ. ಹೀಗಿರುವುದರಿಂದ ಸಾಯತಕ್ಕ ನಿಮ್ಮ ದೇಹದ ಮೇಲೆ ಪಾಪವನ್ನು ಆಳಗೊಳಿಸಿ ನೀವು ದೇಹದ ದುರಾಶೆಗಳಿಗೆ ಒಳಪಡಬೇಡಿರಿ. ದೇಹದ ದುರಾಶೆಗಳಿಗೆ ಸಾಯತಕ್ಕ ಈ ದೇಹದ ಮೇಲೆ ಪಾಪವನ್ನು ಆಳಗೊಳಿಸಿ ಏನ್ ಮಾಡ್ಬೇಕಂತೆ? ನೀವು ದೇಹದ ದುರಾಶೆಗಳಿಗೆ ಒಳಪಡಬಾರದು. ನಾವು ಬಿಟ್ಟುಕೊಡಬಾರದು. ದೃಢವಾಗಿ ನಿಲ್ಲಬೇಕು, ಎದುರಿಸಬೇಕು. ಅದನ್ನು ಹೋರಾಡುವಾಗ ಶರೀರಕ್ಕೆ ವಿರುದ್ಧವಾಗಿ ನಾವು ಹೋರಾಡಬೇಕು. ಶರೀರದ ಅಭಿಲಾಷೆಗಳಿಗೆ ವಿರುದ್ಧವಾಗಿ ಹೋರಾಟ ಮಾಡಬೇಕು ನಾವು. ಪ್ರೈಸ್ ಗಾಡ್. ಮುಂದೆ ಓದಿ. ಇದು ಮಾತ್ರವಲ್ಲದೆ ನೀವು ನಿಮ್ಮ ಅಂಗಗಳನ್ನು ಪಾಪಕ್ಕೆ ಒಪ್ಪಿಸುವರಾಗಿದ್ದು ಅಂದ್ರೆ ನಾವು ಪಾಪಕ್ಕೆ ಒಪ್ಪಿಸಬಾರದು. ಮನಪೂರ್ವಕವಾಗಿ ನಮ್ಮ ಶರೀರದ ಅಂಗಗಳನ್ನು ಪಾಪಕ್ಕೆ ಒಪ್ಪಿಸಬಾರದು. ಓಕೆ, ಮುಂದೆ ಓದಿ. ಪಾಪಕ್ಕೆ ಒಪ್ಪಿಸುವರಾಗಿದ್ದು. ಹೇಗೆ ಅಂಗಗಳನ್ನು ಒಪ್ಪಿಸೋದು? ನಾಲಿಗೆಯನ್ನು ಬೇರೆಯವರ ಕುರಿತು ಮಾತಾಡಲಿಕ್ಕೆ, ಕಣ್ಣುಗಳನ್ನು ತಪ್ಪಾದ ನೋಡಲಿಕ್ಕೆ, ಕಿವಿಗಳನ್ನು ತಪ್ಪಾದದನ್ನು ಕೇಳುವುದಕ್ಕೋಸ್ಕರ, ಕೈಗಳನ್ನು ತಪ್ಪಾದದ್ದು ಮಾಡಲಿಕ್ಕೆ, ಕಾಲುಗಳನ್ನು ತಪ್ಪಾದ ಸ್ಥಳಕ್ಕೆ ಹೋಗುವುದಕ್ಕೋಸ್ಕರ. ಅಲ್ಲಲ್ಲಿಯ ಈ ಎಲ್ಲ ಸಂಗತಿಗಳನ್ನು ಏನು ಮಾಡಬಾರ್ದು? ಒಪ್ಪಿಸಬಾರದು. ಯಾಕಂದ್ರೆ ನಮಗೆ ತೀರ್ಮಾನ ಇದೆ. ನಮಗೆ ಒಂದು ಏನು ಮಾಡೋದು? ತಪ್ಪಾದನ್ನು ಮಾಡಬಹುದು, ತಪ್ಪಾದನ್ನು ಮಾಡದೇ ಇರಬಹುದು. ನಮಗೊಂದು ತೀರ್ಮಾನ ದೃಢವಾಗಿ ನಿಲ್ಲಬೇಕು ನಾವು. ಮುಂದೆ ಓದಿ. ಇದು ಮಾತ್ರವಲ್ಲದೆ ನೀವು ನಿಮ್ಮ ಅಂಗಗಳನ್ನು ಪಾಪಕ್ಕೆ ಒಪ್ಪಿಸುವರಾಗಿದ್ದು ದುಷ್ಟತ್ವವನ್ನು ನಡೆಸುವ ಸಾಧನಗಳಾಗ ಮಾಡಬೇಡಿರಿ. ಆದರೆ ಸತ್ತವರೊಳಗಿಂದ ಜೀವಿತರಾಗಿರಲಾಗಿ ನಿಮ್ಮನ್ನು ದೇವರಿಗೆ ಜೀವಿತರಾಗಿದ್ದೇವೆ ಆಲ್ರೆಡಿ. ಯಾವ ದಿವಸ ನಮ್ಮ ಪಾಪಕ್ಕೆ ಪಶ್ಚಾತ್ತಾಪಪಟ್ಟು ಕರ್ತನಾದ ಯೇಸು ಸ್ವಾಮಿ ನಮ್ಮ ಪಾಪದ ದಂಡನೆ ತನ್ನ ಮೇಲೆ ತೆಗೆದು ನನಗೋಸ್ಕರ ಸತ್ತನು, ಊನಲ್ಪಟ್ಟು 3 ಸಲ ಎದ್ದು ಬಂದನೆಂಬುದಾಗಿ ಹೃದಯ ನಂಬಿ ಬಾಯಲ್ಲಿ ಅರಿಕೆ ಮಾಡಿ ಯೇಸುವಿನ ರಕ್ಷಕನ ಒಡೆಯಂತ ಅಂಗೀಕಾರ ಮಾಡಿದ್ದೇವೆ. ಆ ದಿವಸ ಸತ್ತಂತ ನಮ್ಮ ಆತ್ಮವು ಜೀವಿಸಿದೆ ಪ್ರಿಯರೇ, ಜೀವಿಸುವುದಕ್ಕೆ ಪ್ರಾರಂಭವಾಯಿತು. ಓಕೆ, ಮುಂದೆ ಓದಿ. ಜೀವಿತರಾಗಿರಲಾಗಿ ನಿಮ್ಮನ್ನು ದೇವರಿಗೆ ಒಪ್ಪಿಸಿಕೊಟ್ಟು ದೇವರಿಗೆ ಪೂರ್ಣವಾಗಿ ಒಪ್ಪಿಸಿಕೊಟ್ಟು ನಿಮ್ಮ ಅಂಗಗಳನ್ನು, ನಮ್ಮ ಶರೀರದ ಅಂಗಗಳನ್ನು ನೀತಿ ಕೃತ್ಯಗಳನ್ನು ನಡೆಸುವ ಸಾಧನಗಳನ್ನಾಗಿ ಆತನಿಗೆ ಸಮರ್ಪಿಸಿರಿ. ಡೆಡಿಕೇಶನ್, ಸಮರ್ಪಿಸಬೇಕು. ಒಪ್ಪಿಸಬಹುದು, ಪಾಪ ಮಾಡೋದಕ್ಕೆ ಒಪ್ಪಿಸಬಹುದು, ಪಾಪ ಮಾಡುವುದಕ್ಕೆ ಒಪ್ಪಿಸದಿರಬಹುದು. ಈ ತೀರ್ಮಾನ ನಮ್ಮಲ್ಲಿ ಇರಬೇಕು. ಆ ತೀರ್ಮಾನದಲ್ಲಿ ನಾವು ದೃಢವಾಗಿ ನಿಲ್ಲುವರಾಗಿರಬೇಕು ಪ್ರಿಯರೇ. ಹಾಗಾದರೆ ಪ್ರತಿ ದಿವಸ ಪ್ರತಿ ಕ್ಷಣ ಶರೀರಕ್ಕೂ ಆತ್ಮಕ್ಕೂ ಒಂದು ಯುದ್ಧವಿದೆ. ಅದಕ್ಕಾಗಿ ದೇವರ ವಾಕ್ಯ ಹೇಳ್ತದೆ, ಜಯಶಾಲಿಗಾಗಿ. ಪ್ರಕಟಣೆ ಪುಸ್ತಕ 2ನೇ ಅಧ್ಯಾಯ 3ನೇ ಅಧ್ಯಾಯದಲ್ಲಿ 7 ಸಭೆಗಳಿರುವ ಎಲ್ಲ ಸಂದೇಶಗಳಲ್ಲಿಯೂ ಜಯಶಾಲಿಗಿಂತ ಒಂದು ಆಶೀರ್ವಾದ ಎಂಬುದಾಗಿ ಅಲ್ಲಿ ನಾವು ಓದುತ್ತೇವೆ. ದೇವರು ನಮ್ಮನ್ನು ಜಯಶಾಲಿಗಳನ್ನಾಗಿ ನಿಲ್ಲಬೇಕೆಂಬುದಾಗಿ ದೇವರು ಇಷ್ಟಪಡುತ್ತಾ ಇದ್ದಾನೆ ಪ್ರಿಯರೇ. ಓಕೆ, ನಾವು ಯಾವುದಕ್ಕೆ ವಿರೋಧ ಇನ್ನೂ ನಾವು ಯುದ್ಧ ಮಾಡಬೇಕೆಂಬುದ ಕೆಲವೊಂದನ್ನು ನಾವು ಧ್ಯಾನ ಮಾಡಿಕೊಳ್ಳೋಣ. ಒಂದನೇದಾಗಿ ಶರೀರಕ್ಕೆ ವಿರುದ್ಧವಾಗಿ ಎಂಬುದಾಗಿ, ಶರೀರದ ಅಭಿಲಾಷೆಗಳ ವಿರುದ್ಧ ಎಂಬುದಾಗಿ ಕೆಲವೊಂದು ತಿಳ್ಕೊಂಡೆವು. ಎರಡನೇದಾಗಿ ಪೂರ್ವ ಸ್ವಭಾವ. ರೋಮಪುರದ ಪತ್ರಿಕೆ 6ನೇ ಅಧ್ಯಾಯ 6ನೇ ವಾಕ್ಯ ಓದಿಕೊಳ್ಳೋಣ. ಪಾಪಾಧೀನ ಸ್ವಭಾವವು ನಾಶವಾಗಿ ನಾವು ಇನ್ನು ಪಾಪದ ವಶದಲ್ಲಿರದಂತೆ ನಮ್ಮ ಪೂರ್ವ ಸ್ವಭಾವವು ಕ್ರಿಸ್ತನ ಕೂಡ ಶಿಲುಬೆಗೆ ಹಾಕಲ್ಪಟ್ಟಿತೆಂದು ತಿಳಿದಿದ್ದೇವೆ. ಪ್ರೈಸ್ ಗಾಡ್. ಪೂರ್ವ ಸ್ವಭಾವ ಎಂಬುದಾಗಿ ಹೇಳಬೇಕಾದ್ರೆ ಆದಾಮನ ಮೂಲಕ ಸಿಕ್ಕಿದ ಒಂದು ಸ್ವಭಾವ, ಆದಾಮನಲ್ಲಿ ಜೀವಿಸುವ ಸಂದರ್ಭದಲ್ಲಿದ್ದಂಥ ಒಂದು ಸ್ವಭಾವ. ಇವತ್ತು ನಾವು ಕ್ರಿಸ್ತನಲ್ಲಿ ಜೀವಿಸ್ತಾ ಇದ್ದೇವೆ. ಯಾಕೆ? ನಾವು ರಕ್ಷಣೆ ಹೊಂದಿದ ಸಮಯದಿಂದ ಕ್ರಿಸ್ತನಲ್ಲಿ ಬಂದಿದೆ. ಆದಾಮನಿಗೆ ಇವತ್ತು ನಮಗೆ ಯಾವುದೇ ಸಂಬಂಧ ಇಲ್ಲ. ಕ್ರಿಸ್ತನೊಂದಿಗೆ ಸಂಬಂಧವನ್ನು ನಾವು ಹೊಂದಿಕೊಂಡಿದ್ದೇವೆ. ಆದ ಕಾರಣ ಈ ಪೂರ್ವ ಸ್ವಭಾವ ಏನು ಮಾಡ್ತದೆ? ಅವತ್ತು ಐಗುಪ್ತ ದೇಶದಿಂದ ಬಿಡುಗಡೆ ಹೊಂದಿದ ಇಸ್ರೇಲ್ ಜನರು ಕೆಂಪು ಸಮುದ್ರದ ಮುಂದಕ್ಕೆ ಬಂದು ನಿಂತಾಗ, ಮುಂದೆ ಕೆಂಪು ಸಮುದ್ರ, ಹಿಂದಟ್ಟಿ ಬಂದಂಥ ಫರೋನ ಸೇನೆ, ಈ ಹಿಂದಟ್ಟಿ ಬಂದಂಥ ಫರೋನ ಸೇನೆಗೆ ಹೋಲಿಕೆಯಾಗಿದೆ ಈ ಪೂರ್ವ ಸ್ವಭಾವ ಪ್ರಿಯರೇ. ಪುನಃ ನಮ್ಮನ್ನು ಗುಲಾಮತನಕ್ಕೆ ಅಧೀನ ಮಾಡಲಿಕ್ಕೆ, ಪಾಪಕ್ಕೆ ಅಧೀನ ಮಾಡಲಿಕ್ಕೆ ಇದು ತುಂಬ ಪ್ರಯಾಸ ಪಡುತ್ತದೆ ಪ್ರಿಯರೇ. ಪುನಃ ಹಿಂಜಾರುವಿಕೆ ತರಲಿಕ್ಕೆ ಇದು ಪ್ರಯಾಸ ಪಡುತ್ತದೆ. ಇದಕ್ಕೆ ಹೇಳ್ತಾರೆ ಪಾಪಾಧೀನ ಸ್ವಭಾವ.
ಪೂರ್ವ ಸ್ವಭಾವ ಎಂದರೆ ಪಾಪಾಧೀನ ಸ್ವಭಾವ ಎಂಬುದಾಗಿ ನಾವು ತಿಳ್ಕೊಳ್ತೇವೆ. ಕೆಲವೊಬ್ಬರಿಗೆ ಬಿಡಲಿಕ್ಕೆ ಸಾಧ್ಯವಾಗುವುದಿಲ್ಲ. ಕಾರಣ ಯಥಾರ್ಥವಾದಂಥ ಒಂದು ಮಾನಸ ಅಂತ ಅವರಲ್ಲಿ ಇಲ್ಲದೇ ಇರುವ ನಿಮಿತ್ತ ಅಲ್ಲಲ್ಲಿಯ ಅವ್ರು ಏನಾಗ್ತದೆ, ಅವರಿಗೆ ಅಂಥದ್ದು ಕೆಲವೊಂದನ್ನು ಬಿಡಲಿಕ್ಕೆ ಆಗಲ್ಲ. ಅವರಿಗೆ ಆ್ಯಕ್ಚುಲಿ ಇಷ್ಟ ಇಲ್ಲ. ಪೌಲಲ್ಲಿ ಏನು ಹೇಳಿದ, ರೋಮಪುರದ 7:23 ಏನು ಹೇಳಿದ ನೋಡುವ, ರೋಮಸ್ 7:23 ಏನು ಹೇಳಿದ ಅವನು, ಅದು ನನ್ನ ಮನಸ್ಸಿನಲ್ಲಿರುವ ನಿಯಮಕ್ಕೆ ವಿರುದ್ಧವಾಗಿ ಕಾದಾಡಿ ನನ್ನನ್ನು ಸೆರೆ ಹಿಡಿದು ನನ್ನ ಅಂಗಗಳಲ್ಲಿರುವ ಪಾಪದ ನಿಯಮಕ್ಕೆ ವಶ ಮಾಡುವಂತದ್ದಾಗಿದೆ. 21 ಓದಿ, 7:21 ಓದಿ. ಹೀಗಿರಲಾಗಿ ಒಳ್ಳೆದನ್ನು ಮಾಡಬೇಕೆಂದಿರುವ ನನಗೆ ಕೆಟ್ಟದ್ದೇ ಸಿದ್ಧವಾಗಿದೆ ಎಂಬ ನಿಯಮ ನನಗೆ ಕಾಣಬರುತ್ತದೆ. ಅಂತರಾತ್ಮದೊಳಗೆ ದೇವರ ನಿಯಮದಲ್ಲಿ ಆನಂದ ಪಡುವನಾಗಿದ್ದೇನೆ. ಆದರೆ ನನ್ನ ಅಂಗಗಳಲ್ಲಿ ಬೇರೊಂದು ನಿಯಮ ಉಂಟೆಂದು ನೋಡುತ್ತೇನೆ. ಅದು ನನ್ನ ಮನಸ್ಸಿನಲ್ಲಿರುವ ನಿಯಮಕ್ಕೆ ವಿರುದ್ಧವಾಗಿ ಕಾದಾಡಿ ನನ್ನನ್ನು ಸೆರೆ ಹಿಡಿದು ನನ್ನ ಅಂಗಗಳಲ್ಲಿರುವ ಪಾಪದ ನಿಯಮಕ್ಕೆ ವಶ ಮಾಡುವಂತದ್ದಾಗಿದೆ. ಅಯ್ಯೋ, ನಾನು ಎಂಥ ದುರವಸ್ಥೆಯಲ್ಲಿ ಬಿದ್ದ ಮನುಷ್ಯನು. ಇಂಥ ಮರಣಕ್ಕೆ ಒಳಗಾದ ಈ ದೇಹದಿಂದ ನನ್ನನ್ನು ಬಿಡಿಸುವವನು ಯಾರು? 19ನೇ ವಾಕ್ಯ ಕೂಡ ಓದಿ. ಅದೇ ನಾನು ಮೆಚ್ಚುವ ಒಳ್ಳೆ ಕಾರ್ಯವನ್ನು ಮಾಡದೆ ಮೆಚ್ಚದಿರುವ ಕೆಟ್ಟ ಕಾರ್ಯವನ್ನೇ ಮಾಡುವವನಾಗಿದ್ದೇನೆ. ಅಲ್ಲಲ್ಲೂಯ್ಯ, ಇದು ಪೂರ್ವ ಸ್ವಭಾವ ಆಗಿದೆ ಪ್ರಿಯ. ಪೂರ್ವ ಸ್ವಭಾವ ಏನು ಮಾಡ್ತದೆ, ನಮ್ಮನ್ನು ಪಾಪಕ್ಕೆ ಅಧೀನ ಪರಿಸ್ಥಿತಿಗೆ ಆದಷ್ಟು ಪ್ರಯತ್ನ ಮಾಡ್ತದೆ. ಅಲ್ಲಲ್ಲೂಯ್ಯ, ಈ ಒಂದು ಪೂರ್ವ ಸ್ವಭಾವಕ್ಕೆ ಪರಿಪೂರ್ಣವಾಗಿ ನಾವು ಸತ್ತು ಹೋಗದೆ ನೂತನ ಸ್ವಭಾವದಲ್ಲಿ ಬೆಳೆಯುವುದಕ್ಕೆ ನಮಗೆ ಸಾಧ್ಯವಾಗುವುದಿಲ್ಲ. ಹಾಗಾದರೆ ಪೂರ್ವ ಸ್ವಭಾವಕ್ಕೆ ವಿರುದ್ಧ ಒಂದು ಕೆಲವೊಬ್ಬರು ನೋಡಿ, ಭಯಂಕರ ಕೋಪ ಇರ್ತದೆ, ಮುಂಗೋಪ ಇರುತ್ತದೆ, ಬೈಗಳು ಮುಂಚಿನ ಜೀವಿತದಲ್ಲಿ ಹೇಗಿತ್ತು ಅದೇ ಬೈಗಳು ಟಪ ಅಂತ ಬೈದು ಬಿಡ್ತಾರೆ. ಹಾಲಲ್ಲಿ ಅನೇಕ ಸಂದರ್ಭಗಳಲ್ಲಿ ಅದು ಕೆಲವೊಬ್ಬರಿಗೆ ಮದ್ಯಪಾನಕ್ಕೆ ಎಳೆಯಲ್ಪಡ್ತಾ ಇರ್ತಾರೆ. ಆ ಆಸೆ ಅವಳ ಹೊರಗಡೆ ಅದು ತತ್ತಿರುವುದಿಲ್ಲ. ಅವರು ಬಿಡಲಿಕ್ಕೆ ಆಸೆ ಇದೆ, ಬಿಡಲಿಕ್ಕೆ ಆಗ್ತಾ ಇಲ್ಲ. ಮದ್ಯಪಾನ ಧೂಮಪಾನ ಆಗಿರ್ಬೋದು, ಮಾದಕ ದ್ರವ್ಯಗಳಾಗಿರ್ಬೋದು, ಕೆಟ್ಟ ಚಟಗಳಾಗಿರ್ಬೋದು, ಇನ್ಯಾವುದೇ ಆಗಿರ್ಬೋದು, ಕೆಲವೊಂದನ್ನು ಬಿಡಲಿಕ್ಕೆ ಆಸೆ ಇದ್ದರೂ ಅವರಿಗೆ ಬಿಡಲಿಕ್ಕೆ ಆಗ್ತಾ ಇಲ್ಲ. ರಕ್ಷಣೆ ಹೊಂದಿ ಅವರು ಸಭೆ ಒಳಗಡೆ ಬಂದರೂ ಕೂಡ ಕೆಲವೊಂದು ಸಂಗತಿಗಳಲ್ಲಿ ಅವರಿಗೆ ಜಯ ಸಿಗದೆ, ಜಯದ ಜೀವಿತ ಇಲ್ಲದೆ ಅವರು ದುಃಖ ಪಡುವಂಥ, ನಿರಾಶೆಗೊಳಪಡುವಂಥ ಆ ಒಂದು ಸಂಗತಿಗಳನ್ನು ಕಾಣಲಿಕ್ಕೆ ನಮಗೆ ಸಾಧ್ಯವಾಗ್ತದೆ. ಅಂದರೆ ಕೆಲವೊಂದು ಕ್ಷೇತ್ರಗಳಲ್ಲಿ ಅವರಿಗೆ ಜಯ ಸಿಗುವುದಿಲ್ಲ. ಇದಕ್ಕೊಂದು ಕಾರಣ ಹಿಂದಕ್ಕೆ ಬರುವಂಥ ಪೂರ್ವ ಸ್ವಭಾವ. ಈ ಪೂರ್ವ ಸ್ವಭಾವ ನಿಮಿತ್ತವಾಗಿ ಅಲ್ಲಲ್ಲಿಯ ಅವ್ರು ಪರಿಪೂರ್ಣವಾಗಿ ಮಾನಸಾಂತರ ಪಡೆದು ಇರುವ ನಿಮಿತ್ತ ಏನಾಗ್ತದೆ, ಈ ಪೂರ್ವ ಸ್ವಭಾವವು ಅವರಿಗೆ ವಿರುದ್ಧವಾಗಿ ಕಾದಾಡುವಂಥದ್ದು, ಹೋರಾಡುವಂಥದ್ದನ್ನು ಇಲ್ಲಿ ಕಾಣ್ತೇವೆ. ಪೌಲ ಹೇಳ್ತಾರೆ ನೋಡಿ, ಒಂದೆರಡು ವಾಕ್ಯ ಓದುವ. 2 Corinthians chapter 13 1-2 ಓದಿ. 2 Corinthians 13 1-2 ವಾಕ್ಯ. ನಾನು ನಿಮ್ಮ ಬಳಿಗೆ ಬರುವುದು ಇದು 3ನೇ ಸಾರಿ. 2-3 ಸಾಕ್ಷಿಗಳ ಬಾಯಿಂದ ಪ್ರತಿಯೊಂದು ಸಂಗತಿ ಸ್ಥಾಪಿತವಾಗಬೇಕು. ನಾನು 2ನೇ ಸಾರಿ ನಿಮ್ಮಲ್ಲಿದ್ದಾಗ ತಿರುಗಿ ಬಂದರೆ ನಿಮ್ಮನ್ನು ಶಿಕ್ಷಿಸದೆ ಬಿಡುವುದಿಲ್ಲವೆಂದು ಹೇಗೆ ಹೇಳಿದೆನೋ ಹಾಗೆ ಈಗಲೂ ನಿಮಗೆ ದೂರದಲ್ಲಿದ್ದು ಪೂರ್ವ ಪಾಪ ಕೃತ್ಯಗಳನ್ನು ಇನ್ನೂ ನಡೆಸುತ್ತಿರುವವರಿಗೂ ಮಿಕ್ಕಾದವರೆಲ್ಲರಿಗೂ ಹೇಳುತ್ತೇನೆ. ಕ್ರಿಸ್ತನು ನನ್ನಲ್ಲಿ ಮಾತನಾಡುತ್ತಾನೆ. ಪೂರ್ವ ಪಾಪ ಕೃತ್ಯಗಳನ್ನು ನಡೆಸುವವರು ಯಾಕೆ ರಕ್ಷಣೆ ಹೊಂದಿದನಂತ ಸಭೆ ಒಳಗೆ ಬಂದ್ರು? ಅವರು ಪೂರ್ವ ಪಾಪ ಕೃತ್ಯ ಮಾಡ್ತಾ ಇದ್ದಾರೆ. ರಕ್ಷಣೆ ಹೊಂದಿದ ಎಷ್ಟೋ ಕ್ರೈಸ್ತ ವಿಶ್ವಾಸಿಗಳಲ್ಲಿ ತಂಬಾಕು ಹಾಕುವಂಥ ಸ್ವಭಾವ ನಾನು ಕಂಡಿದ್ದೇನೆ. ಕಳ್ಳತನದ ತಂಬಾಕು ಹಾಕುವಂಥ, ಕಳ್ಳತನ ಸಿಗರೇಟ್ ಸೇದುವಂಥದ್ದನ್ನು, ಕಳ್ಳತನದಿಂದ ಕೆಲವೊಂದು ಚಟಗಳನ್ನು ನಡೆಸುವಂಥದ್ದನ್ನು ಕಂಡಿದ್ದೇನೆ. ಪ್ರೈಸ್ ಗಾಡ್. ಅವರು ಹೊರಗಡೆ ತೋರಿಸ್ತಾರೆ, ನೀತಿವಂತನಾಗಿ ತೋರಿಸ್ತಾರೆ. ಅದೇ ಅವರ ಆಂತರ್ಯವನ್ನು ದೇವರು ತಿಳಿದವನ. ಯಾವುದು ಅದರ ಮೇಲೆ ಜಯ ಅವರಿಗೆ ಸಿಗ್ತಾ ಇಲ್ಲ, ಅದರ ಮೇಲೆ ಜಯ ಇಲ್ಲ ಅವರಿಗೆ. ಒಂದು ಸೋಲಿನ ಒಂದು ಜೀವಿತವನ್ನು ಅವರು ಜೀವಿಸುವಂಥದ್ದನ್ನು ಕಾಣಲಿಕ್ಕೆ ನಮಗೆ ಸಾಧ್ಯವಾಗ್ತಾ ಇದೆ. ಆ ದೇವರು ನಮಗೆ ವಾಗ್ದಾನ ಮಾಡಿದ್ದು ಜಯದ ಜೀವಿತ. ಜಯಶಾಲಿಗೆ ಮಾತ್ರ ಕೆಲವೊಂದು ಆಶೀರ್ವಾದಗಳು ಪ್ರಕಟಣೆ ಪುಸ್ತಕ 2ನೇ ಅಧ್ಯಾಯ ಮತ್ತು 3ನೇ ಅಧ್ಯಾಯದ ಕೊನೆ ಭಾಗಗಳಲ್ಲಿ ನಾವು ಕಾಣಲಿಕ್ಕೆ, ಆ ಸಭೆಗಿರುವ ಸಂದೇಶದ ಕೊನೆ ಭಾಗಗಳಲ್ಲಿ ನಾವು ನೋಡ್ತೇವೆ. ಜಯಶಾಲಿಗೆ ಮಾತ್ರ ಕೆಲವೊಂದು ಆಶೀರ್ವಾದಗಳನ್ನು ಕರ್ತನು ವಾಗ್ದಾನ ಮಾಡಿದ್ದಾನೆ. ಹಾಗೆ ಯಾಕೆ ನಾವು ಸೋಲಿನ ಜೀವಿತವನ್ನು ಜೀವಿಸ್ತಾ ಇದ್ದು? ಇನ್ನೂ ಕೂಡ ಪೂರ್ವ ಸ್ವಭಾವಕ್ಕೆ ನಾವು ಅಧೀನರಾಗಿರುವುದರಿಂದ
ರಕ್ಷಣೆ ಹೊಂದುವ ಸಂದರ್ಭದಲ್ಲಿ ಅನೇಕರು ಸರಿಯಾದ ರೀತಿಯಲ್ಲಿ ಮಾನಸಾಂತರ ಪಡೆದಿರುವ ನಿಮಿತ್ತವಾಗಿ ಇವತ್ತು ಅನೇಕರು ಪೂರ್ವ ಸ್ವಭಾವಕ್ಕೆ ಅಧೀನರಾಗಿರುವಂಥದ್ದನ್ನು ನಾವಿಲ್ಲಿ ಕಾಣಲಿಕ್ಕೆ ನಮಗೆ ಸಾಧ್ಯವಾಗುತ್ತದೆ. ಎಷ್ಟೋ ಜನರು ಹೇಳುವಂಥದ್ದು, ಇಂಥ ಒಂದು ಸಂಗತಿ ಇದರಿಂದ ಹೊರಗೆ ಬರಲಿಕ್ಕೆ ಆಗ್ತಾ ಇಲ್ಲ. ನಾನು ರಕ್ಷಣೆ ಹೊಂದಿದ್ದೇನೆ, ತಂದೆ ಮಗ ಪವಿತ್ರ ದೀಕ್ಷೆ ತೆಗೆದುಕೊಂಡಿದ್ದೇನೆ, ಆದರೆ ನಾನು ಕುಡುಕತನ ನನ್ನ ಹಿಡಿಯುತ್ತಾ ಇದೆ. ನಾನು ಕೆಲವೊಮ್ಮೆ ಕುಡಿಯಬಾರ್ದಂತ ಯೋಚನೆ ಮಾಡಿ ತೀರ್ಮಾನ ತಗೊಳ್ತೇನೆ. ಮುಂಜಾನೆ ಎದ್ದಾಗ ತೀರ್ಮಾನ ಇವತ್ತು ಕುಡಿಯಲೇಬಾರ್ದಂತ, ಆದರೆ ಸಾಯಂಕಾಲ ಆದಾಗ ನನ್ನನ್ನು ಕೈಕಾಲುಗಳು ಗೊತ್ತಿಲ್ಲದೆ ಕುಡುಕ ಆ ಬಿಯರ್ ಬಾರ್ನ ಕಡೆಗೆ ನಾನು ಎಳೆದುಕೊಂಡು ಹೋಗುತ್ತದೆ. ಮದ್ಯಪಾನ ಮಾಡುವಂಥ ಆ ಮದ್ಯದ ಅಂಗಡಿಗೆ ಎಳೆದುಕೊಂಡು ಹೋಗುತ್ತದೆ, ಸಿಗರೇಟ್ನ ಕಡೆಗೆ ಎಳೆದುಕೊಂಡು ಹೋಗ್ತಾ ಹೇಳುವಂಥ ಕೆಲವೊಂದು ವ್ಯಕ್ತಿಗಳ ಒಂದು ನೋವನ್ನು ನಾನು ಕೇಳಿದ್ದೇನೆ ಪ್ರಿಯರೇ. ಅವರಿಗೆ ಇಷ್ಟ ಇಲ್ಲ, ಅದನ್ನು ಮಾಡಬೇಕಂತ ಇಷ್ಟ ಇಲ್ಲ, ಮಾಡಬಾರ್ದು. ಕೆಲವೊಮ್ಮೆ ಹೆಂಡತಿಗೆ ಹೊಡೆಯುವಂಥ ಗಂಡಂದಿರಿರ್ತಾರೆ, ಕೈ ಮಾಡುವಂಥದ್ದು, ಕೋಪ ಅವರಿಗೆ ಕಂಟ್ರೋಲ್ ಮಾಡಲಿಕ್ಕೆ ಕೆಲವು ಹೆಂಡತಿ ಸ್ತ್ರೀಯರಿಗೆ ಕಂಟ್ರೋಲ್ ಮಾಡಲಿಕ್ಕೆ ಆಗಲ್ಲ, ಭಯಂಕರ ಕೋಪ. ರಕ್ಷಣೆ ಹೊಂದಿದ್ದಾರೆ, ವಾಕ್ಯವನ್ನು ಅವರು ಕೇಳ್ತಾ ಇದ್ದಾರೆ, ಎಲ್ಲ ಉಂಟು. ಆದರೂ ಕೋಪದ ಮೇಲೆ ಹತೋಟಿ ಇಲ್ಲ, ಅವ್ರಿಗೆ ನಿಯಂತ್ರಣ ಇಲ್ಲ. ಕೋಪದ ಬರದಲ್ಲಿ ಏನೇನೋ ಮಾಡಿಬಿಡ್ತಾರೆ, ಏನೇನು ಹೇಳಿಬಿಡ್ತಾರೆ, ಏನೇನು ಹೊಡೆದಾಕುತ್ತಾರೆ, ಮತ್ತೆ ಅವರಿಗೆ ಸ್ವಲ್ಪ ಸಮಯದ ಪಶ್ಚಾತ್ತಾಪ ಆಗ್ತದೆ. ಆದರೆ ಕಾಲ ಮಿಂಚಿ ಹೋಗಿರ್ತದೆ, ಏನೋ ನಡೆದು ಹೋಗಿರ್ತದೆ, ಅಲ್ಲಿ ಸಂಬಂಧಗಳು ಒಡೆಯಲ್ಪಟ್ಟಿರ್ತದೆ ಅಲ್ಲಿ ಒಂದು ಮಾತಿನ ಮೂಲಕವಾಗಿ. ಅಲ್ಲಲ್ಲಿ ಅನೇಕರಿಗೆ ಪೂರ್ವ ಸ್ವಭಾವದ ಮೇಲೆ ಜಯ ಇಲ್ಲದಿರುವಂಥದ್ದನ್ನು ನಾವು ಕಾಣಲಿಕ್ಕೆ ನಮಗೆ ಸಾಧ್ಯ. ಆದ ಕಾರಣ ಈ ವಿಷಯಕ್ಕಾಗಿ ದೇವರ ಮುಂದೆ ನಾವು ಇಟ್ಟುಕೊಂಡು ಇದಕ್ಕೆ ನಾವು ಮಾನಸಾಂತರ ಪಡಬೇಕು, ದೇವರ ಹತ್ರ ಕೇಳಬೇಕು, ಕರ್ತನೇ ಈ ಸ್ವಭಾವದ ಮೇಲೆ ನನಗೆ ಜಯ ಕೊಡು ಸ್ವಾಮಿ. ಈ ಪೂರ್ವ ಸ್ವಭಾವ ನನ್ನನ್ನು ಅನೇಕ ವಿಧದಲ್ಲಿ ತೊಂದರೆಗೆ ಒಳಪಡಿಸ್ತಾ ಇದೆ. ಕರ್ತನ ಈ ಪೂರ್ವ ಸ್ವಭಾವದ ಮೇಲೆ ನಿಮ್ಮ ಬಲ ಇಂತ ಏನಂತ ನಿಮಗೆ ಗೊತ್ತಿರ್ತದೆ ಪ್ರಿಯರೇ. ದೇವರ ಬಳಿ ಬಂದು ಪಾದ ಪೀಠದಲ್ಲಿ ಕೂತು ದೇವರ ಕೇಳಿಕೊಳ್ಳಿ, ಇದರ ಮೇಲೆ ನನಗೆ ಜಯ ಕೊಡು ಕರ್ತನೆ, ಇದರ ಮೇಲೆ ನನಗೆ ಬಿಡುಗಡೆ ಕೊಡು ಸ್ವಾಮಿ ಎಂಬುದಾಗಿ ನೀವು ಕೇಳಿಕೊಳ್ಳುವುದಾದರೆ ಖಂಡಿತವಾಗಿ ದೇವರು ಇದರ ಮೇಲೆ ನಿಮಗೆ ಜಯವನ್ನು ಕೊಡುತ್ತಾನೆ. ಯಾಕಂದರೆ ಈ ಪೂರ್ವ ಸ್ವಭಾವ ಎಂಬುವಂಥದ್ದು ನೋಡಿ, ಈ ಕೊರಿಂಥ ಸಭೆಯಲ್ಲಿ ಪೂರ್ವ ಸ್ವಭಾವದ ನಿಮಿತ್ತ ಪಾಪ ಮಾಡುವರು ಅನೇಕರಿದ್ದರು. 2 ಕೊರಿಂಥ 12 ಚಾಪ್ಟರ್ 19 to 21 ಅನೇಕ ಸಲ ವಾಕ್ಯ ಓದಿದ್ದೇವೆ ನಾವು. ವಾಕ್ಯ ಪುನಃ ಓದೋದರಿಂದ ನಮಗೆ ನಷ್ಟವಾಗುವುದಿಲ್ಲ, ಇನ್ನೂ ಹೆಚ್ಚಾಗಿ ಕಲಿತೇವೆ ನಾವು ಓದುವ. ನಾನು ಇಷ್ಟು ಹೊತ್ತು ನಿಮ್ಮ ಮುಂದೆ ಪ್ರತಿವಾದ ಮಾಡುವವರೆಂದು ನೆನೆಸುತ್ತೀರೋ? ನಿಮ್ಮ ಮುಂದೆಯಲ್ಲ, ದೇವರ ಸನ್ನಿಧಾನದಲ್ಲಿಯೇ ನಾವು ಕ್ರಿಸ್ತನಲ್ಲಿದ್ದು ಮಾತನಾಡುವವರಾಗಿದ್ದೇವೆ. ಪ್ರಿಯರೇ, ನಾವು ಮಾತಾಡುವುದೆಲ್ಲ ನಿಮ್ಮ ಭಕ್ತಿ ವೃದ್ಧಿಗೋಸ್ಕರವೇ ಆಗಿದೆ. ನಾನು ಬಂದಾಗ ಒಂದು ವೇಳೆ ನೀವು ನನ್ನ ಇಷ್ಟದ ಪ್ರಕಾರ ಇರುವುದಿಲ್ಲವೇನೋ, ನಾನು ನಿಮ್ಮ ಇಷ್ಟದ ಪ್ರಕಾರ ತೋರುವುದಿಲ್ಲವೇನೋ, ಒಂದು ವೇಳೆ ನಿಮ್ಮಲ್ಲಿ ಜಗಳ, ಹೊಟ್ಟೆ ಕಿಚ್ಚು, ಜಗಳ ಮಾಡುವಂಥ ಸ್ವಭಾವ, ರಕ್ಷಣೆ ಹೊಂದಿ ಪ್ರತಿದಿನ ವಾಕ್ಯವನ್ನು ಕೇಳ್ತಾ ಇರ್ತಾರೆ, ವಾಕ್ಯವನ್ನು ಧ್ಯಾನ ಮಾಡ್ತಾ ಇರ್ತಾರೆ, ಓದುತ್ತಾ ಇರ್ತಾರೆ, ಆದರೆ ಈ ಜಗಳ ಮಾಡುವಂಥ ಸ್ವಭಾವ ಬಿಟ್ಟು ಹೋಗಲ್ಲ. ಮುಂದೆ ಓದಿ. ಹೊಟ್ಟೆ ಕಿಚ್ಚನ್ನು ಸ್ವಭಾವ ಬಿಟ್ಟು ಹೋಗಲ್ಲ. ಒಬ್ಬರು ಮೇಲಕ್ಕೆ ಬಂದರು, ಅಭಿವೃದ್ಧಿ ಹೊಂದಿದ್ರಂತ ಕಾಣಲಿಕ್ಕೆ ಆಗೋದಿಲ್ಲ. ಅವರ ಬಗ್ಗೆ ಮಾತಾಡೋದು, ಅವರನ್ನು ದೂಷಿಸುವಂಥದ್ದು, ಅವರಿಗೆ ವಿರುದ್ಧ ಕ್ರಿಯೆ ಮಾಡುವಂಥದ್ದು. ಓಕೆ, ಮುಂದೆ ಓದಿ. ದ್ವೇಷ ಮಾಡುವಂಥ, ಇನ್ನೊಬ್ಬರನ್ನು ದ್ವೇಷಿಸುವಂಥ ಸ್ವಭಾವ. ಅಂದರೆ ಅವರು ಒಳ್ಳೆಯವರಾಗಿರುವುದರ ನಿಮಿತ್ತವಾಗಿಯೋ ಅವರ ಅಭಿವೃದ್ಧಿಯ ನಿಮಿತ್ತವಾಗಿಯೋ ಯಾವುದೇ ಕಾರಣಕ್ಕೆ ದ್ವೇಷ ಮಾಡುವಂಥ ಒಂದು ಸ್ವಭಾವ. ಸ್ವಾರ್ಥ ಬುದ್ಧಿ. 4ನೇಗೆ ಸ್ವಾರ್ಥ ಬುದ್ಧಿ. ನಾನು, ನನ್ನ ಮನೆ, ನನ್ನ ಹೆಂಡತಿ, ಗಂಡ, ಮಕ್ಕಳು. ಚಾಡಿ ಹೇಳುವಂಥದ್ದು, ಕಿವಿಯೂದುವಂಥದ್ದು, ಉಬ್ಬಿಕೊಳ್ಳುವಂಥದ್ದು, ಕಲಹ ಎಬ್ಬಿಸುವಂಥದ್ದು, ಇವುಗಳು ಕಾಣಬರುವುದು. ಏನೋ ನನಗೆ ಸಂಶಯ ಉಂಟು. ಇಲ್ಲಿ ಪೂರ್ವದಲ್ಲಿ ಮಾಡುತ್ತಿದ್ದಂಥ ಕೃತ್ಯಗಳು, ಪೂರ್ವ ಸ್ವಭಾವ ಈ ಸಭೆಯೊಳಗೆ ಬಂದ ನಂತರ ಕೆಲವರಲ್ಲಿ ಅದು ಇದೆ ಅಂತ ಇಲ್ಲಿ ಪೌಲನು ಸ್ಪಷ್ಟವಾಗಿ ಹೇಳ್ತಾ ಇದ್ದಾನೆ ಪ್ರಿಯರೇ. ಹಾಗಾದರೆ ಪೂರ್ವ ಸ್ವಭಾವದ ಮೇಲೆ ನಮಗೆ ಒಂದು ಜಯ ಬೇಕು ಪ್ರಿಯರೇ. ಕೆಲವು ಹೇಳುವುದನ್ನು ಕೇಳಿದ್ದೇನೆ, ಪಾಸ್ಟ್ರೆ ನನಗೆ ಕೋಪದ ಮೇಲೆ ನನಗೆ ಜಯ ಇಲ್ಲ ಪಾಸ್ಟ್ರೆ, ನನಗೆ ಗೊತ್ತಿಲ್ಲದ ಕೋಪ ಬಂದು ಬಿಡ್ತದೆ, ಮತ್ತು ಹೆಂಡತಿಗೆ ಹೊಡಿತೇನೆ, ಬೈತೇನೆ, ಮಕ್ಕಳಿಗೆ ಹೊಡಿತೇನೆ, ಮಕ್ಕಳಿಗೆ ಬೈತೇನೆ, ಮನೆಯಲ್ಲಿ ಜಗಳ ಆಗುತ್ತದೆ, ಅದು ನನ್ನ ಮೇಲೆ ನಿಯಂತ್ರಣ ಇಲ್ಲ ಎಂಬುದಾಗಿ ಹೇಳುವಂಥ ಎಷ್ಟೋ ಜನರ ಬಗ್ಗೆ ನನಗೆ ಗೊತ್ತುಂಟು. ಅಲ್ಲಲ್ಯ, ಈ ಪೂರ್ವ ಸ್ವಭಾವದ ಮೇಲೆ ನಮಗೆ ಜಯ ಬೇಕು ಪ್ರಿಯರೇ. ಓಕೆ, 3ನೇದಾಗಿ ಅಲ್ಲಲ್ಯ ನಾವು ಎಫೆಸ ಪತ್ರಿಕೆ 4ನೇ ಅಧ್ಯಾಯ 14ರಿಂದ 16ನೇ ವಾಕ್ಯ, ದುರ್ಬೋಧನೆಗೆ ವಿರುದ್ಧವಾಗಿ ಯುದ್ಧ ಮಾಡಬೇಕು. 1ನೇದಾಗಿ ನಾವು ಯಾವುದಕ್ಕೆ ವಿರುದ್ಧ? ಶರೀರದ ಅಭಿಲಾಷೆಗಳ ವಿರುದ್ಧ ಯುದ್ಧ ಮಾಡಬೇಕು. 2ನೇದಾಗಿ ನಾವೀಗ ತಾನೇ ನಾವು ಧ್ಯಾನ ಮಾಡಿದಂಥ ವಿಷಯ, ಪೂರ್ವ ಸ್ವಭಾವಕ್ಕೆ ವಿರುದ್ಧ ಯುದ್ಧ ಮಾಡಬೇಕು. 3ನೇದಾಗಿ ದುರ್ಬೋಧನೆಗೆ ವಿರುದ್ಧವಾಗಿ ಯುದ್ಧ ಮಾಡಬೇಕು. ಓದಿ.
ನಾವು ಇನ್ನು ಮೇಲೆ ಕೂಸುಗಳಾಗಿರಬಾರದು, ಇನ್ನು ಮೇಲೆ ಕೂಸು ಅಂದ್ರೆ ಮಕ್ಕಳಾಗಿರಬಾರದು, ದುರ್ಜನರ ವಂಚನೆಗೂ ವಂಚನೆಗೂ ದುರ್ಬೋಧಕರ ಕುಯುಕ್ತಿಗೂ ಒಳಬಿದ್ದು ನಾನಾ ಉಪದೇಶಗಳಿಂದ ಕಂಗೆಟ್ಟು ಗಾಳಿಯಿಂದ ಅತ್ತಿತ್ತ ನೂಕಿಸಿಕೊಂಡು ಹೋಗುವವರ ಆಗಿರಬಾರದು. ಪ್ರೀತಿಯಿಂದ ಸತ್ಯವನ್ನು ಅನುಸರಿಸುತ್ತಾ ಬೆಳೆದು ಎಲ್ಲಾ ವಿಷಯಗಳಲ್ಲಿಯೂ ಕ್ರಿಸ್ತನ ಐಕ್ಯವನ್ನು ಹೊಂದುತ್ತಾ ಬರಬೇಕು. ಇಲ್ಲಿ ನೋಡ್ತೇವೆ, ಇನ್ನು ಮುಂದೆ ಕೂಸುಗಳು ಮಕ್ಕಳಾಗಿರಬಾರದು. ಮಕ್ಕಳು ಎಲ್ಲವೂ ನಂಬಿ ಬಿಡ್ತಾರೆ ಪ್ರಿಯರೇ. ಈ ದುರ್ಬೋಧನೆಗೆ ವಿರೋಧವಾಗಿ ನಾವು ಕಳೆದ ದಿವಸಗಳಲ್ಲಿ ಅನೇಕ ಗಂಟೆಗಳ ಕಾಲ ಈ ದುರ್ಬೋಧನೆಗಳ ವಿರುದ್ಧವಾಗಿ ನಾವು ದುರ್ಬೋಧ ಕುರಿತಾಗಿರುವಂಥ ಅಧ್ಯಯನ ನಾವು ಮಾಡಿದ್ದೇವೆ. ನಿಕೋಲೈತರಾಗಿರಬಹುದು, ಬೀಡಾಮನ ಉಪದೇಶ, ಜೆಜಬೆಲ್ ಉಪದೇಶ, ಅನೇಕ ಸಂಗತಿಗಳು ಮಧ್ಯದಲ್ಲಿ ಬಂದಾಗ ಈ ದುರ್ಬೋಧನೆಗೆ ಕುರಿತಾಗಿ ಅನೇಕ ಸಂಗತಿ ಕಲಿತುಕೊಂಡಿದ್ದೇವೆ ಪ್ರಿಯರೇ. ಇವತ್ತು ಲೋಕದಲ್ಲಿ ಅನೇಕ ದುರ್ಬೋಧನೆ ಹರಡಿರುವುದನ್ನು ಕಾಣ್ತಾ ಇದ್ದೇವೆ. ಇವಕ್ಕೆ ವಿರೋಧವಾಗಿ ನಾವು ನಿಲ್ಲುವವರಾಗಿರಬೇಕು. ಅಲ್ಲೇ ದುರ್ಬೋಧನೆ ಏನು ಮಾಡ್ತದೆ? ದೇವರ ಅನ್ಯೋನ್ಯತೆ ನಮ್ಮ ತಪ್ಪಿಸಿ ಬಿಡುತ್ತದೆ. ಯಾಕಂದರೆ 1 ತಿಮೋಥಿ 4:1-2 ವಾಕ್ಯ ಓದಿ. 1 ತಿಮೋಥೆಯ 4. ಆದರೂ ಮುಂದಣ ದಿನಗಳಲ್ಲಿ ಕೆಲವರು ವಂಚಿಸುವ ಆತ್ಮಗಳ ನುಡಿಗಳಿಗೂ ದೆವ್ವಗಳ ಬೋಧನೆಗಳಿಗೂ ಲಕ್ಷ್ಯ ಕೊಟ್ಟು ಕ್ರಿಸ್ತ ನಂಬಿಕೆಯಿಂದ ಭ್ರಷ್ಟರಾಗುವರೆಂದು ದೇವರ ಆತ್ಮನು ಸ್ಪಷ್ಟವಾಗಿ ಹೇಳ್ತಾನೆ. ಕ್ರಿಸ್ತ ನಂಬಿಕೆಯಲ್ಲಿ ಭ್ರಷ್ಟರನ್ನಾಗಿ ಮಾಡುವಂಥದ್ದು ದುರ್ಬೋಧನೆಗಳು ಆಗಿದೆ ಎಂಬುದಾಗಿ ಚೆನ್ನಾಗಿ ನಾವು ಅರ್ಥ ಮಾಡಿಕೊಳ್ಳಬೇಕು. ದುರ್ಬೋಧನೆಗೆ ವಿರುದ್ಧವಾಗಿ ನಾವು ಯುದ್ಧ ಮಾಡಬೇಕು. ದುರ್ಬೋಧನೆಗೆ ವಿರುದ್ಧವಾಗಿ ನಾವು ನಿಲ್ಲುವವರಾಗಿರಬೇಕು. ಹಾಗೆ ಸತ್ಯ ಉಪದೇಶ ಅನ್ನೋದು ನಾವು ಅರ್ಥ ಮಾಡಿಕೊಂಡ್ರೆ ದುರ್ಬೋಧನೆಗೆ ವಿರುದ್ಧವಾಗಿ ನಿಲ್ಲುವುದಕ್ಕೆ ನಮಗೆ ತುಂಬ ಸುಲಭವಾಗ್ತದೆ ಪ್ರಿಯರೇ. ಅದು ಉಪದೇಶದಲ್ಲಿ ಬೆಳೆಯುವಾಗ, ಯಾಕಂದರೆ ಅಪೊಸ್ತಲಕತೆ 2:42 ವಾಕ್ಯ ಏನು ಹೇಳ್ತದೆ? ಆ 41 ವಾಕ್ಯದಲ್ಲಿ ರಕ್ಷಣೆಯಿಂದ 3,000 ಜನರು 4 ಕಾರ್ಯ ಮಾಡ್ತಾ ಇದ್ದಾರೆ. ಒಂದು ಕಾರ್ಯವಾಗಿತ್ತು, ಅಪೊಸ್ತಲರ ಉಪದೇಶ ಕೇಳುವುದರಲ್ಲಿ ಅವ್ರು ನಿರತರಾಗಿದ್ದರೆಂದು ಆ ವಾಕ್ಯದಲ್ಲಿ ಓದ್ತೇವೆ ಪ್ರಿಯರೇ. ಹಾಗೆ 3 ವಿಷಯಗಳನ್ನು ಇವತ್ತು ನಾವು ಕಲಿತುಕೊಂಡಿದ್ದೇವೆ. ಯಾವುದಕ್ಕೆ ವಿರುದ್ಧವಾಗಿ ನಾವು ಯುದ್ಧ ಮಾಡಬೇಕು. ಮುಂದುವರೆದ ಭಾಗ ನಾನು ನೆನೆಸ್ತೇನೆ, ನಾಳೆ ದಿವಸ ಈ ಒಂದು ಸಾರ್ಧಿಸಿರುವ ಸಂದೇಶ ಅದು ಮುಕ್ತಾಯವಾಗಬಹುದು. ಮತ್ತು ನಾವು ಫಿಲಡೆಲ್ಫಿಯಾ ಸಭೆಯ ಬಗ್ಗೆ ನಾವು ಧ್ಯಾನ ಮಾಡಲಿಕ್ಕೆ ಹೋಗುತ್ತೇವೆ ಪ್ರಿಯರೇ. ಇನ್ನು 2 ಸಭೆಗಳು ಉಂಟು ಸಾರ್ಧಿ ಸಭೆಯ ನಂತರವಾಗಿ. ಮತ್ತು 4-5 ಅಧ್ಯಾಯದಲ್ಲಿ ಪರಲೋಕದ ಬಗ್ಗೆ ನಾವು ಧ್ಯಾನ ಮಾಡಲಿಕ್ಕೆ ಹೋಗ್ತೇವೆ. 6ನೇ ಅಧ್ಯಾಯದಿಂದ ನಾವು 18 ಅಧ್ಯಾಯದವರೆಗೆ 21 ಉಪದ್ರವಗಳ ಬಗ್ಗೆ ನಾವು ಕಲಿಯುತ್ತೇವೆ. ಮತ್ತು 19 ಅಧ್ಯಾಯದಲ್ಲಿ ಪರಲೋಕದ ಬಗ್ಗೆ, ಆರ್ಮೆಗೆದ್ದನ ಯುದ್ಧದ ಬಗ್ಗೆ ಕಲಿಯುತ್ತೇವೆ. ಮತ್ತು 20ನೇ ಅಧ್ಯಾಯದಲ್ಲಿ ಈ 1000 ವರ್ಷದ ಆಳ್ವಿಕೆ, ಸೈತಾನನ ಬಂಧನ, ಅದರ ನಂತರವಾಗಿ ಸೈತಾನನ ಘಟಸರ್ಪದ ಅವನು ಜೀವಂತವಾಗಿ ಇದಕ್ಕೆ ಹಾಕುವಂಥದ್ದು, ಬಿಡಿಸುವಂಥ ನ್ಯಾಯತೀರ್ಪು, ಅನೇಕ ನ್ಯಾಯತೀರ್ಪುಗಳ ಬಗ್ಗೆ ನಾವು ಕಲೀಲಿಕ್ಕೆ ಹೋಗುತ್ತೇವೆ. 21ನೇ ಅಧ್ಯಾಯದಲ್ಲಿ ಹೊಸ ಭೂಮಿಯ ಬಗ್ಗೆ, ಹೊಸ ಆಕಾಶ ಬಗ್ಗೆ ನಾವು ಕಲೀಲಿಕ್ಕೆ ಹೋಗ್ತೇವೆ. ಹೊಸ ಯೆರೂಸಲೇಮ್ ಬಗ್ಗೆ ಕಲೀಲಿಕ್ಕೆ ಹೋಗುತ್ತೇವೆ. 22ನೇ ಅಧ್ಯಾಯಕ್ಕೆ ನಾವು ಬರುವಾಗ ನಿತ್ಯತೆ ಬಗ್ಗೆ ನಾವು ಕಲೀಲಿಕ್ಕೆ ಹೋಗುತ್ತೇವೆ. ಅನೇಕ ಸಂಗತಿಗಳನ್ನು ನಾವು ಭವಿಷ್ಯದಲ್ಲಿ ಕಲೀಲಿಕ್ಕೆ ಉಂಟು ಪ್ರಿಯರೇ. ದೇವರ ಕೈಗೆ ನಮ್ಮನ್ನು ಒಪ್ಪಿಸಿಕೊಡೋಣ ಪ್ರಿಯರೇ. ಥ್ಯಾಂಕ್ ಯು ಜೀಸಸ್. ಹಲ್ಲೆಲೂಯಾ. ಎಲ್ಲರ ಕಣ್ಣು ಮುಚ್ಚಿಕೊಳ್ಳ್ರಿ. ದೇವರ ಕೈಗೆ ನಮ್ಮನ್ನು ಒಪ್ಪಿಸಿಕೊಡೋಣ. ನಾವು ಶರೀರಕ್ಕೆ ವಿರುದ್ಧವಾಗಿ, ಶರೀರದ ಅಭಿಲಾಷಗಳ ವಿರುದ್ಧವಾಗಿ ಯುದ್ಧ ಮಾಡಬೇಕು ಎಂಬುದಾಗಿ ಇವತ್ತು ನಾವು ಧ್ಯಾನಿಸ್ತೇವೆ. ಒಂದು ಸೋಲಿನ ಜೀವಿತ ನಡೆಸುವುದಕ್ಕಾಗಿ ಕರ್ತ ನಮ್ಮನ್ನು ಕರೆದದ್ದಲ್ಲ, ಜಯಶಾಲಿಗಳಾಗಿ ನಿಲ್ಲುವುದಕ್ಕಾಗಿ, ಜಯಶಾಲಿಗಳಾಗಿ ಜೀವಿಸುವುದಕ್ಕಾಗಿ ಕರ್ತನ ದೇಶ ಸ್ವಾಮಿ ನಿಮ್ಮನ್ನು ಕರೆದಿದ್ದಾನೆ ಪ್ರಿಯರೇ. ಹಲ್ಲೆಲೂಯಾ. ರಿಕಟೋ ರೊಕೊತೋಲಿ ಅಂತಲ್ಲ, ಪ್ರಕಟಣೆ 2ನೇ ಅಧ್ಯಾಯ 3ನೇ ಅಧ್ಯಾಯದಲ್ಲಿ ಅಲ್ಲಿ ಎಲ್ಲ ಕಡೆಗಳು ನೋಡ್ತೇವೆ ನಾವು. ಜಯಶಾಲಿಗಿರುವಂಥ ಕೆಲವು ಆಶೀರ್ವಾದಗಳನ್ನು, ಬಹುಮಾನಗಳನ್ನು ಕರ್ತನು ಪ್ರಕಟಿಸುವಂಥದ್ದನ್ನು ಅಲ್ಲಿ ನಾವು ಕಾಣ್ತಾ ಇದ್ದೇವೆ ಪ್ರಿಯರೇ. ಇವತ್ತು ನಮ್ಮನ್ನೇ ಪರೀಕ್ಷೆ ಮಾಡಿಕೊಳ್ಳುವ, ನಾನು ಸೋಲಿನ ಜೀವಿತ ನಡೆಸ್ತಾ ಇದ್ದೇನಾ? ಯಾವುದಕ್ಕಾದರೂ ನಾನು ಅಧೀನನಾಗಿದ್ದೇನಾ? ಯಾವ ಪಾಪಕ್ಕಾದರೂ ಅಧೀನನಾಗಿದ್ದೇನಾ? ಪೂರ್ವ ಸ್ವಭಾವಕ್ಕೆ ನಾನು ಅಧೀನನಾಗಿದ್ದೇನಾ? ನಮ್ಮನ್ನೇ ನಾವು ಪ್ರಶ್ನೆ ಮಾಡಿಕೊಳ್ಳುವ, ನಮ್ಮನ್ನೇ ಪರೀಕ್ಷೆ ಮಾಡಿಕೊಳ್ಳೋಣ. ಹಾಲಲ್ಲಿ ದೇವರ ಕೈಗೆ ನಾವು ಇದ್ದ ಹಾಗೇನೆ ಒಪ್ಪಿಸಿಕೊಡೋಣ ಪ್ರಿಯರೇ. ಥ್ಯಾಂಕ್ ಯು ಜೀಸಸ್. ಹಾಲೆಲೂಯಾ. ಪ್ರೀತಿ ಸ್ವರೂಪನಾದ ನಮ್ಮ ಪರಲೋಕ ತಂದೆಯೇ, ಯೇಸು ಕ್ರಿಸ್ತನ ಪರಿಶುದ್ಧ ನಾಮದಲ್ಲಿ ಪರಿಶುದ್ಧಾತ್ಮನ ಸಹಾಯದೊಂದಿಗೆ ನಿನ್ನ ಪಾದಕ್ಕೆ ನಾವು ಬಂದಿದ್ದೇವೆ ಕರ್ತನೇ. ಒಳ್ಳೆಯ ಸಮಯಕ್ಕಾಗಿ ನನಗೆ ನಾವು ಸ್ತೋತ್ರವನ್ನು ಸಲ್ಲಿಸುತ್ತೇವೆ ರಾಜ್ಯ. ಇವತ್ತಿನ ಅಧ್ಯಯನಕ್ಕಾಗಿ ಸ್ತೋತ್ರ. ಅನೇಕ ವಾಕ್ಯಗಳ ಮೂಲಕ ಮಾತನಾಡೋದಕ್ಕೆ ಸ್ತೋತ್ರ ಕರ್ತನೆ. ಎಲ್ಲರ ಕೈಗೆ ಒಪ್ಪಿಸಿಕೊಡ್ತಾನೆ. ಒಂದು ಜಯದ ಜೀವಿತ ನಡೆಸುವಾಗಿ ಭೂಲೋಕದಲ್ಲಿ ಪ್ರತಿಯೊಬ್ಬರಿಗೆ ಸಹಾಯ ಮಾಡಬೇಕೆಂಬುದಾಗಿ ಕರ್ತನೆ ಪ್ರಾರ್ಥನೆ ಮಾಡ್ತಾನೆ. ಪ್ರಾರ್ಥನೆ ಕೇಳಿ ಉತ್ತರ ಕೊಟ್ಟಿದ್ದ ಸ್ತೋತ್ರ ರಾಜ್ಯ. ಯೇಸುವಿನ ಹೆಸರಲ್ಲಿ ತಂದೆಯೇ, ಆಮೆನ್. God bless you all. Praise the Lord.